ಹಾಯ್ ಗೆಳೆಯರೆ, ನಿಮಗೆ CDL ಚಲುವ ಧ್ವನಿ ಲೋಕಕ್ಕೆ ಸ್ವಾಗತ. ಇವತ್ ನಾವು ನೋಡೋ ಮೂವಿ 2009 ರಿಲೀಸ್ ಆದ ಆರ್ಫನ್ ಅನ್ನೋ ಒಂದು ಸೈಕಲಾಜಿಕಲ್ ಹಾರರ್ ಥ್ರಿಲ್ಲರ್ ಮೂವಿನ. ಈ ಮೂವಿಯ ಕತೆ ಏನಂದ್ರೆ, ಒಂದು ಒಳ್ಳೆಯ ಫ್ಯಾಮಿಲಿ ಇರುತ್ತೆ. ಅದರಲ್ಲಿ ರೀಸೆಂಟ್ ಆಗಿ ಆ ತಾಯಿಗೆ ಮಗು ತೀರೋಗಿರುತ್ತೆ. ಅದರಿಂದ ಅವರು ಫುಲ್ ಡಿಪ್ರೆಷನ್ ಹೋಗಿರ್ತಾರೆ. ಆ ದುಃಖದಿಂದ ಹೊರಬರಲು ಆ ಫ್ಯಾಮಿಲಿಯವರು ಅನಾಥಾಶ್ರಮದಿಂದ ಒಬ್ಳು ಹುಡುಗಿನ ಅಡಾಪ್ಟ್ ಮಾಡ್ಕೊಂತಾರೆ. ಆ ಹುಡುಗಿ ಮನೆಗೆ ಬಂದ್ಮೇಲೆ ತುಂಬಾ ವಿಚಿತ್ರವಾದ ಘಟನೆಗಳು ನಡೆಯುತ್ತೆ. ಆ ಹುಡುಗಿಯಿಂದನೇ ಇದಾಗ್ತಾ ಇದೆ ಅಂತ ತಿಳಿದ ತಾಯಿ ಅವಳ ಬ್ಯಾಕ್ ಗ್ರೌಂಡ್ ನ ಇನ್ವೆಸ್ಟಿಗೇಷನ್ ಮಾಡ್ತಾಳೆ. ಅದರಲ್ಲಿ ಅವಳಿಗೆ ಭಯಾನಕವಾದ ಸತ್ಯಗಳು ತಿಳಿಯುತ್ತೆ. ಅದನ್ನೆಲ್ಲ ಕ್ಲೈಮ್ಯಾಕ್ಸ್ ನಲ್ಲಿ ಟ್ವಿಸ್ಟ್ ನೊಂದಿಗೆ ಹಾರಿಬಲ್ ಆಗಿ ತಿಳಿಸಿರೋದೇ ಕತೆ. ಬನ್ನಿ ಒಳಗೋಗಿ ಆ ಭಯಾನಕತೆಯಲ್ಲಿ ಬಳಲುವ ಆ ಫ್ಯಾಮಿಲಿ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾರ್ಯಾರೆ. ಮೂವಿಯು ಲೇಟ್ ಆಗ್ತಾ ಇದೆ ಅಂತ ನೀವು ಬೈಕೊಳ್ಳೋದು ಅರ್ಥ ಆಗ್ತದೆ, ಬಟ್ ನನಗೆ ಆರೋಗ್ಯ ಸರಿ ಇಲ್ಲ. ಅದ್ರಲ್ಲೂ ಈಗ್ಲೂ ಅಷ್ಟೋ ಇಷ್ಟೋ ವಾಯ್ಸ್ ಬರ್ತಾ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬನ್ನಿ ಈಗ ಮೂವಿ ಒಳಗೆ ಹೋಗೋಣ. ಸ್ಟಾರ್ಟಿಂಗ್ ಸೀನ್ ನಲ್ಲಿ ಒಬ್ರು ಲೇಡಿ ಒಂದು ಭಯಂಕರವಾದ ಕೆಟ್ಟ ಕನಸಿನಿಂದ ಗಾಬರಿಯಾಗಿ ಹೇಳ್ತಾರೆ. ಬಿಕಾಸ್ ಇವರಿಗೆ ರೀಸೆಂಟ್ ಆಗಿ ಮಗು ಹೊಟ್ಟೆಯಲ್ಲೇ ತೀರೋಗಿರುತ್ತೆ. ಅದರಿಂದ ಫುಲ್ ಡಿಪ್ರೆಷನ್ ಹೋಗಿರ್ತಾರೆ. ದಟ್ಸ್ ವೈ ಇವರಿಗೆ ಈ ತರ ಕನಸುಗಳು ಬೀಳ್ತಾ ಇರ್ತದೆ. ಬಾಯ್ ದ ಬಾಯ್ ಇವರೇ ಈ ಮೂವಿಯ ಹೀರೋಯಿನ್. ಸೊ ಅದಕ್ಕಾಗಿ ಡಾಕ್ಟರ್ ಹತ್ರ ಹೋಗಿ ಕೌನ್ಸಿಲಿಂಗ್ ತಗೋತಾ ಇರ್ತಾರೆ. ನಾನು ಎಷ್ಟೇ ಪ್ರಯತ್ನ ಪಟ್ರು ಆ ಮಗುನ ಮರೆಯೋಕ್ ಆಗ್ತಾ ಇಲ್ಲ ಅಂತ ಹೀರೋಯಿನ್ ಹೇಳಿದ್ರೆ, ಅದಕ್ಕೆ ಡಾಕ್ಟರ್ ನೀವು ಇದರಿಂದ ಹೊರಗೆ ಬರ್ಬೇಕಾದ್ರೆ ನೀವ್ ಯಾಕೆ ಇನ್ನೊಂದು ಮಗು ಮಾಡ್ಕೊಳ್ಳೋ ಯೋಚನೆ ಮಾಡಬಾರ್ದು, ಇಲ್ಲಾಂದ್ರೆ ಯಾವ್ದಾದ್ರು ಅನಾಥ ಮಗುನ ದತ್ತು ತಗೋಬಾರ್ದು ಅಂತ ಐಡಿಯಾ ಕೊಟ್ರೆ, ಅದಕ್ಕೆ ಹೀರೋಯಿನ್ ಓಕೆ ಯೋಚನೆ ಮಾಡ್ತೀವಿ ಅಂತ ಹೇಳಿ ಅಲ್ಲಿಂದ ನೇರವಾಗಿ ಅವರ ಮಗಳು ಮ್ಯಾಕ್ಸ್ ನ ಪಿಕಪ್ ಮಾಡಕ್ ಹೋಗ್ತಾರೆ. ಅಮ್ಮನ ನೋಡಿದ ತಕ್ಷಣ ಮ್ಯಾಕ್ಸ್ ಫುಲ್ ಖುಷಿಯಾಗಿ ಹೋಗ್ತಾಳೆ. ಆಕ್ಚುಲಿ ಈ ಹುಡುಗಿಗೆ ಮಾತು ಬರಲ್ಲ, ಕಿವಿನೂ ಕೊಡಲ್ಲ, ಅಂದ್ರೆ ಡೆಫ್ ಅಂಡ್ ಡಮ್ ಹುಡುಗಿ. ಹೀರೋಯಿನ್ ಕೂಡ ತುಂಬಾ ಮಗುನ ಮುದ್ದು ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಇನ್ನೊಂದು, ಇವರು ತುಂಬಾ ಸ್ಟ್ರೆಸ್ ನಲ್ಲಿ ಇರೋದ್ರಿಂದ ಯೋಚಿಸ್ತಾ ಹೋಗ್ತಾ ಇದ್ರೆ ಸಿಗ್ನಲ್ ಕೂಡ ಗಮನಿಸಲ್ಲ, ಮುಂದೆ ಹೋಗ್ಬಿಡ್ತಾರೆ. ಆಕ್ಸಿಡೆಂಟ್ ನಿಂದ ಜಸ್ಟ್ ಮಿಸ್. ನೆಕ್ಸ್ಟ್ ಸೀನ್ ಅಲ್ಲೇ ಹೀರೋಯಿನ್ ಪಿಯಾನೋ ಬಾರಿಸ್ತಾ ಇದ್ರೆ ಆಗ ಕೆಳಗೆ ಢಮ್ ಢಮ್ ಅಂತ ಸೌಂಡ್ ಬರ್ತಾ ಇರ್ತದೆ. ಏನೋ ಅಂತ ಕೆಳಗ್ ಬಂದ್ ನೋಡಿದ್ರೆ ಅದು ಮ್ಯಾಕ್ಸ್ ಬಾಲ್ ನಲ್ಲಿ ಆಡ್ತಾ ಇರ್ತಾಳೆ. ಆಗ ಮ್ಯಾಕ್ಸ್ ನೋಡಿ, ಯಾಕಮ್ಮ ಈ ತರ ಮಾಡ್ತಾ ಇದ್ಯಾ, ನಾನಲ್ಲಿ ಪಿಯಾನೋ ನುಡಿಸ್ತಾ ಇದ್ದೀನಿ ಅಂತ ಸೈನ್ ಲ್ಯಾಂಗ್ವೇಜ್ ನಲ್ಲಿ ಹೀರೋಯಿನ್ ಹೇಳ್ತಾ ಇದ್ರೆ ಅಲ್ಲಿಗೆ ಒಂದು ಕಾರ್ ಬರುತ್ತೆ. ಅದರಿಂದ ಒಬ್ಬ ಸುಮಾರಾಗಿರುವ ಕುಮಾರ್ ಇಳಿತಾನೆ. ಅವನೇ ಇವರ ಹಸ್ಬೆಂಡ್. ಅವನ ಜೊತೆ ಹೀರೋಯಿನ್ ಇನ್ನೊಬ್ಬ ಮಗ ಡ್ಯಾನಿ ಕೂಡ ಇಳಿತಾನೆ. ದೇರ್ ಫೋರ್ ನಮ್ಮ ಹೀರೋಯಿನ್ ಗೆ ಆಲ್ರೆಡಿ ಇಬ್ರು ಮಕ್ಕಳಿದ್ದಾರೆ. ಮೂರನೇ ಮಗುನೇ ಹೊಟ್ಟೆಯಲ್ಲಿ ತೀರೋಗಿದ್ದು. ಏನೇ ಇಬ್ರು ಮಕ್ಕಳನ್ನ ನೋಡಿ ಸಮಾಧಾನವಾಗಿದ್ರು, ಇನ್ನು ತೀರೋಗಿರೋ ಮಗು ಮರೆಯೋಕೆ ಕಷ್ಟಪಡ್ತಾ ಇದ್ರಿಂದ ಇದರ ಬಗ್ಗೆ ಹಸ್ಬೆಂಡ್ ಗೆ ಹೇಳ್ತಾಳೆ. ಈ ತರ ನನ್ನ ಡಿಪ್ರೆಷನ್ ಗೆ ಸೊಲ್ಯೂಷನ್ ಏನಂದ್ರೆ ಯಾವ್ದಾದ್ರು ಮಗುನ ದತ್ತು ತಗೊಳ್ಳೋದೆ ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವೇನಂತೀರಾ ಅಂತ ಆ ಸುಮಾರಾಗಿರುವ ಕುಮಾರನ್ನ ಕೇಳಿದ್ರೆ, ಇದ್ರಲ್ಲೇನಿದೆ, ನಿನ್ಗೋಸ್ಕರ ಏನೇನೋ ಮಾಡಿದೀನಿ, ಇದನ್ ಮಾಡಲ್ವಾ ಅಂತ ಹಸ್ಬೆಂಡ್ ಹೇಳ್ತಾರೆ. ಅದರ ನೆಕ್ಸ್ಟ್ ಡೇನೆ ಹಸ್ಬೆಂಡ್ ಹೀರೋಯಿನ್ ನ ಕರ್ಕೊಂಡು ಒಂದು ಅನಾಥಾಲಯಕ್ಕೆ ಹೋಗ್ತಾರೆ. ಅಲ್ಲಿ ಒಳಗೆಲ್ಲ ನೋಡ್ತಾ ಇದ್ರೆ ಅಲ್ಲಿದ್ದ ಸಿಸ್ಟರ್ ಆ ಅನಾಥಾಶ್ರಮದ ಬಗ್ಗೆ ಹೇಳ್ತಾನೆ. ತುಂಬಾ ಮಕ್ಕಳನ್ನ ತೋರಿಸ್ತಾರೆ, ಯಾರನ್ನಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತಾರೆ. ಆಗ ಹೀರೋಯಿನ್ ಅಲ್ಲಿಯ ಮಕ್ಕಳನ್ನ ನೋಡ್ತಾ ಇದ್ರೆ ಈ ಕಡೆ ಹಸ್ಬೆಂಡ್ ಗೆ ಮೇಲೆ ಯಾರೋ ಸ್ವೀಟ್ ಆಗಿ ಹಾಡ್ತಾ ಇರೋದನ್ನ ಕೇಳಿಸುತ್ತೆ. ಯಾರು ಅಂತ ಹೀರೋ ಹೋಗಿ ನೋಡಿದ್ರೆ ಅಲ್ಲಿ ಒಬ್ಳು ಹುಡುಗಿ ಪೇಂಟಿಂಗ್ ಮಾಡ್ಕೊಂಡು ಸ್ವೀಟ್ ಆಗಿ ಹಾಡ್ತಾ ಇದ್ರಿಂದ ನೋಡೋಕ್ ತುಂಬಾ ಚೆನ್ನಾಗಿ ಬೇರೆ ಇರ್ತಾಳೆ. ಸೊ ಆಬ್ವಿಯಸ್ಲಿ ಹಸ್ಬೆಂಡ್ ಗೆ ಈ ಹುಡುಗಿ ನೋಡಿ ಇಂಪ್ರೆಸ್ ಆಗುತ್ತೆ. ಅದೇ ಟೈಮ್ ನಲ್ಲಿ ಹೀರೋಯಿನ್ ಕೂಡ ಬಂದ್ ನೋಡ್ತಾಳೆ. ನೆಕ್ಸ್ಟ್ ಇಬ್ರು ಸೇರಿ ಆ ಹುಡುಗಿಯ ಡೀಟೇಲ್ ಸಿಸ್ಟರ್ ಹತ್ರ ಕೇಳ್ತಾರೆ. ಯಾವ್ದೋ ಒಂದು ಫೈಲ್ ತೆಗೆದು ನೋಡಿ, ಆ ಹುಡುಗಿಯ ಹೆಸರು ಎಸ್ತರ್ ಮತ್ತೆ ಅವಳು ರಷ್ಯಾದಿಂದ ಬಂದವಳೆ. ಅಲ್ಲಿ ಅವರಿದ್ದ ಮನೆ ಫೈರ್ ಆಕ್ಸಿಡೆಂಟ್ ಆಗಿದ್ರಿಂದ ಅವರ ಪೇರೆಂಟ್ಸ್ ಕೂಡ ತೀರೋಗಿದ್ರಿಂದ ಅವ್ರು ಇಲ್ಲಿ ಬಂದವ್ರೆ. ಇವಳ ಬಗ್ಗೆ ನಾವು ಗಮನಿಸಿರೋದೇನಂದ್ರೆ, ಆ ಹುಡುಗಿ ಆಟಿಟ್ಯೂಡ್ ತುಂಬಾ ಪ್ರಬುದ್ಧವಾಗಿದೆ. ದೊಡ್ಡೋರ್ ತರಾನೇ ನಡ್ಕೊಂತಾಳೆ, ತುಂಬಾ ಕ್ಲೀನ್ ಆಗಿರ್ತಾಳೆ, ಎಲ್ರ ಜೊತೆ ಬೆರಿತಾಳೆ. ಡ್ರಾಬ್ಯಾಕ್ ಒಂದೇ ಒಂದು, ಅದೇನಂದ್ರೆ ಅವಳ ಕತ್ತಿನಲ್ಲಿ ಮತ್ತೆ ಕೈನಲ್ಲಿ ಹಾಕಿರೋ ಬ್ಯಾಂಡ್ ಮಾತ್ರ ತೆಗಿಯಕ್ ಹೋಗಲ್ಲ. ಅದನ್ನ ತೆಗಿಯಕ್ ಹೋದ್ರೆ ತುಂಬಾ ವೈಲೆಂಟ್ ಆಗ್ತಾಳೆ. ಅದು ಬಿಟ್ರೆ ತುಂಬಾ ಒಳ್ಳೆ ಹುಡುಗಿ ಅಂತ ಸಿಸ್ಟರ್ ಹೇಳಿದ್ರೆ, ಅದೇನ್ ತೊಂದ್ರೆ ಇಲ್ಲ ಬಿಡಿ ಅಂತ ಹೇಳಿ ಅವಳನ್ನ ದತ್ತು ತಗೊಂಡು ಮನೆಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಹೀರೋಯಿನ್ ಎಸ್ತರ್ ಗೆ ಈ ತರ ಮನೇಲಿ ಇಬ್ರು ಮಕ್ಕಳಿದ್ದಾರೆ. ಅದ್ರಲ್ಲಿ ಮ್ಯಾಕ್ಸ್ ಡಫ್ ಅಂಡ್ ಡಮ್ ಅಂತಂದ್ರೆ, ಪರವಾಗಿಲ್ಲ ನೀವು ಸೈನ್ ಲ್ಯಾಂಗ್ವೇಜ್ ಹೇಳ್ಕೊಡಿ, ನಾನು ಅವಳ ಹತ್ರ ಹಾಗೆ ಮಾತಾಡ್ತೀನಿ ಅಂತಂದ್ರೆ ಹೀರೋಯಿನ್ ಕಾರ್ ನಲ್ಲೇ ಆ ಲ್ಯಾಂಗ್ವೇಜ್ ಹೇಳ್ಕೊಡ್ತಾಳೆ. ಇದ್ರಲ್ಲೊಂದು ಸರ್ಪ್ರೈಸ್ ಏನಂದ್ರೆ, ಆ ಹುಡುಗಿ ಕಾರಿಂದ ಇಳಿಯೋಷ್ಟ್ರಲ್ಲಿ ಆ ಲ್ಯಾಂಗ್ವೇಜ್ ನ ಕಲಿತು ಕಾರಿಂದ ಇಳಿದು ಮ್ಯಾಕ್ಸ್ ನ ನೋಡಿ, ನೀನ್ ತುಂಬಾ ಚೆನ್ನಾಗಿದ್ಯಾ, ನಾನ್ ನಿನ್ ಮೇಲೆ ನಿನ್ನ ಜೊತೆನೇ ಇರ್ತೀನಿ ಅಂತ ಸೈನ್ ಲ್ಯಾಂಗ್ವೇಜ್ ನಲ್ಲಿ ಕರೆಕ್ಟ್ ಆಗಿ ಹೇಳ್ತಾಳೆ. ಅದನ್ನ ನೋಡಿದ ನಮಗೆ ಇವಳು ಯಾರೋ ಇಂಟೆಲಿಜೆಂಟ್ ಕೊಟ್ಟಿರೋ ಇನ್ಫಾರ್ಮ್ ಪ್ಲೇಯರ್ ಇದ್ದಂಗ ಅವಳೆ ಅನ್ಸುತ್ತೆ.
ಅನ್ಸುತ್ತೆ. ಆ ಕ್ಯೂಟಿ ಮ್ಯಾಕ್ಸ್ ಕೂಡ ಇವಳನ್ನ ನೋಡಿ ನನ್ ಜೊತೆ ಒಬ್ಳಾದ್ಲು ಅಂತ ತುಂಬಾ ಖುಷಿ ಪಡ್ತಾಳೆ. ಅದಲ್ದೆ ಆ ಚಿಕ್ಕ ಹುಡುಗಿ ಮ್ಯಾಕ್ಸ್ ಗೆ ಲಿಪ್ ರೀಡಿಂಗ್ ಎಲ್ಲ ಬರುತ್ತೆ, ಅದರಿಂದ ನಾವೇನ್ ಮಾತಾಡಿದ್ರು ಅವಳಿಗೆ ಗೊತ್ತಾಗುತ್ತೆ ಅಂತ ಹೀರೋಯಿನ್ ಹೇಳ್ತಾಳೆ. ಹಾಗೆ ಒಳಗೋಗಿ ಒಬ್ರು ಅಜ್ಜಿ ಮತ್ತೆ ಡ್ಯಾನಿನ ಈ ಹುಡುಗಿಗೆ ಪರಿಚಯಿಸಿದ್ರೆ ಡ್ಯಾನಿಗೆ ಎಸ್ತರ್ ನೋಡಿದ್ರೆ ಇಷ್ಟಾನೇ ಆಗ್ತಾ ಇಲ್ಲ. ಸರಿ ಹೊಸ್ತಾಗಿ ಬಂದವಳಲ್ಲ ಅಂತ ಗಿಫ್ಟ್ ಎಲ್ಲ ಕೊಡ್ತಾರೆ. ಇದನ್ನ ನೋಡಿದ ಡ್ಯಾನಿಗೆ ನೋಡಕ್ಕೊಳ್ಳೆ ವಾಲ್ನಟ್ ಗೆ ವೈಟ್ ವಾಶ್ ಮಾಡ್ದಂಗ ಅವಳೆ ಇವಳಿಗೆಲ್ಲಾ ಗಿಫ್ಟ್ ಕೊಡ್ತಾರಲ್ಲ ಅನ್ಕೊಂಡು ಕೋಪ ಮಾಡ್ಕೊಂಡು ಫ್ರೆಂಡ್ಸ್ ನ ಕರ್ಕೊಂಡು ಅವನ ಇಷ್ಟವಾದ ಟ್ರೀ ಹೌಸ್ ಗೆ ಹೋಗ್ತಾನೆ. ಇನ್ನೊಂದ್ ಕಡೆ ಎಸ್ತರ್ ಆ ಮ್ಯಾಕ್ಸ್ ನ ಜೊತೆ ತುಂಬಾ ಮಿಂಗಲ್ ಆಗಿ ಖುಷಿಯಾಗಿ ಆಡ್ತಾ ಇರೋದನ್ನ ನೋಡಿದ ಹೀರೋಯಿನ್ ಗೆ ತುಂಬಾನೇ ಸಂತೋಷ ಆಗುತ್ತೆ. ನೆಕ್ಸ್ಟ್ ಅವತ್ತು ನೈಟ್ ತೋರಿಸ್ತಾರೆ, ಫುಲ್ ಜೋರಾಗಿ ಗುಡುಗು ಸಹಿತ ಮಳೆ ಬರ್ತಾ ಇರುತ್ತೆ. ಮ್ಯಾಕ್ಸ್ ಹಾಯಾಗಿ ಮಲಗಿರ್ಬೇಕಾದ್ರೆ ಆಗ ಒಂದು ಸಿಡಿಲ್ ಹೊಡೆಯುತ್ತೆ. ನೋಡಿದ್ರೆ ಎಸ್ತರ್ ಒಂದು ಹಾರಿಫೈಯಿಂಗ್ ಲುಕ್ ನಲ್ಲಿ ನಿಂತಿರ್ತಾಳೆ. ಆಗ ಇವಳನ್ನ ನೋಡಿ ಮ್ಯಾಕ್ಸ್ ಎದ್ರೋಗ್ತಾಳೆ, ಏನಾಯ್ತಪ್ಪ ಹಿಂಗ್ ನಿಂತವಳೆ ಅಂತ. ನೆಕ್ಸ್ಟ್ ಹಂಗೆ ಕಟ್ ಮಾಡಿದ್ರೆ ಅಲ್ಲಿ ನಮ್ಮ ಹೀರೋಯಿನ್ ಅಂಡ್ ಹಸ್ಬೆಂಡ್ ಅವರಿಗಾದ ಪ್ರೈವೇಟ್ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರೆ ಈ ಎಸ್ತರ್ ಮತ್ತೆ ಮ್ಯಾಕ್ಸ್ ಹೋಗಿ ಬಾಗಿಲು ತರ್ತಾರೆ. ನಮಗೆ ಅಲ್ಲಿ ಭಯ ಆಗ್ತಾ ಇದೆ ಸಿಡಿಲು ಗುಡುಗಿಂದ ಅಂತ ಹೇಳಿ ನಿಮ್ಮಿಬ್ರು ಮಧ್ಯೆ ಮಲ್ಕೊಂತೀನಿ ಅಂತ ಎಸ್ತರ್ ಹೇಳ್ತಾಳೆ. ಅವರು ಸುಮ್ಮನಾಗ್ತಾರೆ. ನೆಕ್ಸ್ಟ್ ಡೇ ಬೆಳಗ್ಗೆ ಎಲ್ರು ಸ್ಕೂಲ್ಗೆ ಹೋಗ್ತಾ ಇರ್ಬೇಕಾದ್ರೆ ಎಸ್ತರ್ ಅವಳ ಸೇಮ್ ಪ್ಯಾಟ್ರನ್ ತೆತ್ತಲ್ಲಿ ಕೈಯಲ್ಲಿ ಬ್ಯಾಂಡ್ ಜೊತೆ ಹಳೆಯ ಬಟ್ಟೆ ಹಾಕೊಂಡ್ ಬಂದ್ರೆ ಆಗ ಹೀರೋಯಿನ್, ಬೇಬಿ ಈ ತರ ಹಳೆಯ ಡ್ರೆಸ್ ಎಲ್ಲ ಬೇಡ, ನಿನಗಾಗಿ ರೂಮ್ ನಲ್ಲಿ ಒಳ್ಳೊಳ್ಳೆ ಹೊಸ ಡ್ರೆಸ್ ಇಟ್ಟಿದ್ದೀನಿ ಹೋಗಿ ಹಾಕೋ ಅಂದ್ರೆ, ಇಲ್ಲ ನನ್ಗೆ ಹೀಗೆ ಡ್ರೆಸ್ ಮಾಡ್ಕೊಂಡ್ರೆ ಇಷ್ಟ ಅಂತ ಹೇಳಿ ಹೋಗ್ತಾಳೆ. ಅಲ್ಲಿ ಸ್ಕೂಲ್ ನಲ್ಲಿ ಇವಳಿಗಾಗಿ ಇಂಟ್ರೋ ಕೊಡ್ತಾರೆ, ಹೊಸ ಸ್ಟೂಡೆಂಟ್ ಅಂತ. ಅಲ್ಲಿ ಒಬ್ಳು ಹುಡುಗಿ ಇವಳನ್ನ ನೋಡಿ ಕಿಂಡಲ್ ಆಗಿ ರೇಗಿಸ್ತಾಳೆ. ಆಗ ಎಸ್ತರ್ ನೋಡಕ್ಕೊಳ್ಳೆ ನ್ಯಾನೋ ನೂಡಲ್ಸ್ ತರ ಮಕ್ಕ ಇಟ್ಕೊಂಡು ನನ್ನೇ ರೇಗಿಸ್ತೀಯ ಅನ್ನೋ ರೇಂಜ್ ಅಲ್ಲಿ ಒಂದು ಟೆರರ್ ಲುಕ್ ಕೊಡ್ತಾಳೆ. ಹಂಗೆ ನೆಕ್ಸ್ಟ್ ಸಂಜೆ ಸ್ಕೂಲ್ ನಿಂದ ಬಂದ್ಮೇಲೆ ಎಸ್ತರ್ ಆ ಮ್ಯಾಕ್ಸ್ ನ ಕರ್ಕೊಂಡು ಅಲ್ಲೇ ಅವರ ಮನೆ ಪಕ್ಕ ಒಂದು ಕೆರೆ ಇರುತ್ತೆ, ಬಟ್ ಅದು ಫ್ರೀಸ್ ಆಗೋಗಿರುತ್ತೆ. ಅದ್ರ ಮೇಲೆ ಮ್ಯಾಕ್ಸ್ ನ ಕರ್ಕೊಂಡು ಜೋರಾಗಿ ಆಟ ಆಡ್ತಾ ಇದ್ರೆ ಇದನ್ನ ನೋಡಿದ ಹೀರೋಯಿನ್ ಓಡ್ ಬಂದು ಅವ್ರನ್ನ ಬೈದು ಅಲ್ಲೆಲ್ಲ ಆಟ ಆಡ್ಬಾರ್ದು, ಬಿಕಾಸ್ ಅದೇನಾದ್ರೂ ಕ್ರ್ಯಾಕ್ ಆದ್ರೆ ಒಳಗ್ ಬಿಡ್ತೀರಿ, ಬರೋದ್ ಕಷ್ಟ ಅಂತ ಹೇಳಿ ನೆಕ್ಸ್ಟ್ ನಮ್ಮ ಡ್ಯಾನಿ ಅವನ ಹತ್ರ ಇದ್ದ ಏರ್ಗನ್ ನಿಂದ ಆಡ್ತಾ ಇರ್ಬೇಕಾದ್ರೆ ಮಿಸ್ ಆಗಿ ಒಂದು ಪಕ್ಷಿಗೆ ಹೊಡೆದ್ಬಿಡ್ತಾನೆ. ಅದು ಒದ್ದಾಡ್ತಾ ಇರ್ತದೆ. ಅಲ್ಲಿಗೆ ಮ್ಯಾಕ್ಸ್ ಮತ್ತೆ ಎಸ್ತರ್ ಕೂಡ ಬರ್ತಾರೆ. ಆಗ ಎಸ್ತರ್ ತಗೋ ಅಂತ ಒಂದು ಕಲ್ ಕೊಟ್ಟು ಅದನ್ನ ಏಟ್ ಮಾಡ್ಬಿಟ್ಟಿದ್ಯಾ, ಅದು ನೋವಲ್ ಒದ್ದಾಡ್ತಿದೆ, ತಗೋ ಸಾಯಿಸು ಅಂತಾಳೆ. ಆದ್ರೆ ಡ್ಯಾನಿ ಹೆದರ್ತಾವನೆ. ಆಗ ಅನ್ನ ಮರ್ತಾಗೆ ಆ ಕಲ್ ತಗೊಂಡು ಒಂದ ಏಟ್ಗೆ ಅದನ್ನ ಸಾಯಿಸಾಕ್ತಾಳೆ. ಇದನ್ನ ನೋಡಿದ ನಮ್ಗೆ ನೋಡಕ್ಕೊಳ್ಳೆ ಕೊರಿಯಾದ ಕಿನ್ನರಿ ತರ ಎತ್ಕೊಂಡು ಅಸಾಲ್ಟ್ ಹಾಕೊಳ್ತಾವಳೆ ಅನ್ಸುತ್ತೆ. ಇವತ್ತು ನೈಟ್ ಹೀರೋಯಿನ್ ಎಸ್ತರ್ ರೂಮ್ ನ ಕ್ಲೀನ್ ಮಾಡ್ತಾ ಇದ್ರೆ ಆಗ ಅವರಿಗೆ ಎಸ್ತರ್ ನ ಒಂದು ಬೈಬಲ್ ಮತ್ತೆ ಒಂದು ಫೋಟೋ ಸಿಗುತ್ತೆ. ಅದನ್ನ ಅವಳು ನೋಡ್ತಾ ಇದ್ರೆ ಯಾರೋ ಇವರನ್ನ ನೋಡ್ತಾ ಇರೋ ತರ ಹೀರೋಯಿನ್ ಗೆ ಫೀಲ್ ಆಗುತ್ತೆ. ಹಿಂದೆ ನೋಡಿದ್ರೆ ಯಾರು ಇಲ್ಲ. ಸರಿ ಅವಳು ಹಳೆಯ ಅಪ್ಪನ ಫೋಟೋ ಇರಬೇಕು ಅನ್ಕೊಂಡು ರೂಮ್ ನಿಂದ ಹೋದ್ರೆ ಹಾಗೆ ಅಲ್ಲಿ ಎಸ್ತರ್ ನ ತೋರಿಸ್ತಾರೆ. ಅವಳು ಅಲ್ಲೇ ಮರೆಯಲ್ಲಿ ನಿಂತು ಎಲ್ಲ ನೋಡ್ತಾ ಇರ್ತಾಳೆ. ನೆಕ್ಸ್ಟ್ ಬೆಳಗ್ಗೆ ಸ್ಕೂಲ್ ನಲ್ಲಿ ಆ ಕಿಂಡಲ್ ಹುಡುಗಿ ಇರ್ತಾಳಲ್ಲ ಅವಳು ಎಸ್ತರ್ ನ ಫುಲ್ ರೇಗ್ಸಿ ಬೊಕ್ಕೆಲ್ಲ ಬೀಳಿಸ್ತಾ ಇದ್ರೆ ಆಗ ಎಸ್ತರ್ ಫುಲ್ ಕೋಪದಲ್ಲಿ ಕಿರ್ಚಿದ್ರೆ ನೋಡಿ ಆ ಸೌಂಡ್ ಗೆ ಸ್ಕೂಲ್ ಅದ್ರೋಗುತ್ತೆ. ಅವತ್ತು ಈವ್ನಿಂಗ್ ಹೀರೋಯಿನ್ ಎಸ್ತರ್ಗೆ ಪಿಯೋನ ಹೇಳ್ಕೊಡ್ತಾ ಇರ್ತಾಳೆ. ಆಗ ಕೇಳ್ತಾಳೆ, ಸ್ಕೂಲ್ ನಲ್ಲಿ ಏನಾಯ್ತು ಅಂತ. ನೀನೇನು ಫೀಲ್ ಆಗ್ಬೇಡ, ಏನೇ ಆದ್ರೂ ನನ್ನ ಹತ್ರ ಹೇಳು, ಬಿಕಾಸ್ ನೀನೀಗ ನಮ್ಮ ಫ್ಯಾಮಿಲಿಲಿ ಒಬ್ಳು ಅಂತ ಹೀರೋಯಿನ್ ಧೈರ್ಯಲ್ಲಿದ್ದ ಎಸ್ತರ್ ನ ಫೋಟೋ ಕೂಡ ತೋರಿಸ್ತಾಳೆ. ಆಗ ಅಲ್ಲಿ ಜೆಸಿಕಾ ಅಂತ ಇರೋದನ್ನ ನೋಡಿದ ಎಸ್ತರ್ ಯಾರಿದು ಅಂತ ಕೇಳಿದ್ರೆ ಆಗ ಹೀರೋಯಿನ್ ಮುಖಾನೇ ಒಂಥರ ಆಗೋಗುತ್ತೆ. ನೆಕ್ಸ್ಟ್ ಎಸ್ತರ್ ನ ಕರ್ಕೊಂಡು ಗಾರ್ಡನ್ ಹೋಗಿ ಅಲ್ಲಿ ವೈಟ್ ರೋಸ್ ಗಿಡನ ತೋರಿಸಿ ಜೆಸಿಕಾ ಯಾರಂದ್ರೆ ಇವರ ಹೊಟ್ಟೆಯಲ್ಲಿ ಸತ್ತೋದ ಮಗು ಅದನ್ನ ದಹಿಸಿ ಬಂದ ಬೂದಿಯಿಂದ ಆ ಗಿಡನ ಬೆಳೆಸಿರ್ತಾರೆ. ದಟ್ಸ್ ವೈ ಆ ರೋಸ್ ನೋಡ್ತಾ ಇದ್ರೆ ಆ ಮಗು ಇನ್ನು ಜೀವಂತವಾಗಿದೆ ಅಂತ ಅನ್ಕೊಂತೀನಿ ಅಂತ ಹೇಳಿದ್ರೆ ನನ್ನ ಕೇಳಿದ ಎಸ್ತರ್, ನೀವು ಜಗತ್ತಿನಲ್ಲಿ ಬೆಸ್ಟ್ ಅಮ್ಮ ಅಂತ ಹೇಳ್ತಾಳೆ. ಇದರಿಂದ ಖುಷಿಯಾದ ಹೀರೋಯಿನ್ ಈ ವಿಷಯನ ಅವರ ಹಸ್ಬೆಂಡ್ ಅಂತ ಹೇಳಿ ಹಂಚ್ಕೋತಾಳೆ. ಇದೇ ಖುಷಿಯಲ್ಲಿ ಇಬ್ರು ಕಿಚನ್ ನಲ್ಲೇ ರೊಮ್ಯಾನ್ಸ್ ಮಾಡ್ತಾ ಇದ್ರೆ ಇದನ್ನ ಆ ಎಸ್ತರ್ ನೋಡ್ಬಿಡ್ತಾಳೆ. ಆಗ ಇವರಿಬ್ರಿಗೂ ಮುಜುಗರ ಆಗೋಗುತ್ತೆ. ನೆಕ್ಸ್ಟ್ ಡೇ ಎಸ್ತರ್ ಪೇಂಟ್ ಮಾಡ್ತಾ ಇದ್ರೆ ಅಲ್ಲಿಗೆ ಹೋದ ಹೀರೋಯಿನ್, ನೋಡಮ್ಮ ಈ ತರ ನಿನ್ನೆ ಗಂಡ ಹೆಂಡತಿ ಸಹಜವಾಗಿ ಪ್ರೀತಿಯನ್ನು ವ್ಯಕ್ತಪಡಿಸೋ ವಿಧ ಅದು ಅಂತ ತುಂಬಾ ಸಂಕೋಚವಾಗಿ ಎಸ್ತರ್ಗೆ ಹೇಳಿದ್ರೆ ಅವಳು ನನ್ಗೆಲ್ಲ ಗೊತ್ತು ಅಂತ ವಾಪಸ್ ಹೇಳ್ತಾಳೆ. ಇದನ್ನ ಕೇಳಿದ ಹೀರೋಯಿನ್ಗೆ ಒಂಥರ ಆಗಿ ಹಸ್ಬೆಂಡ್ ಹತ್ರ ಹೇಳ್ತಾಳೆ, ಈ ಹುಡುಗಿ ಮಾತಾಡೋದನ್ನ ನೋಡಿದ್ರೆ 9 ವರ್ಷ ಹುಡುಗಿ ತರ ಇಲ್ಲ, ಪ್ರಬುದ್ಧವಾಗಿದೆ, ಸೊ ನಾವ್ಯಾಕೆ ಇವಳನ್ನ ಡಾಕ್ಟರ್ ಹತ್ರ ತೋರಿಸಬಾರ್ದು ಅಂದ್ರೆ ಅದಕ್ಕೆ ಹಸ್ಬೆಂಡ್, ಈ ಜನರೇಷನ್ ಮಕ್ಳಿಗೆ ಎಲ್ಲಾ ತಿಳ್ಕೊಂಡಿರ್ತಾರೆ ಬಿಡು ಅಂತಾರೆ. ನೆಕ್ಸ್ಟ್ ಡೇ ಹಸ್ಬೆಂಡ್ ಎಲ್ಲಾ ಮಕ್ಕಳನ್ನ ಪಾರ್ಕ್ ಕರ್ಕೊಂಡು ಹೋದ್ರೆ ಅಲ್ಲಿ
ಹಸ್ಬೆಂಡ್ ಹತ್ರ ಬೇರೆ ಲೇಡಿ ಫ್ಲರ್ಟ್ ಮಾಡ್ತಾ ಇರೋದನ್ನ ಎಸ್ತರ್ ಒಂಥರ ನೋಡ್ತಾಳೆ. ಅದಲ್ದೆ ಸ್ಕೂಲ್ ನಲ್ಲಿ ಯಾವಾಗ್ಲೂ ತರಲೆ ಮಾಡ್ತಾ ಇದ್ಲಲ್ಲ ಹುಡುಗಿ, ಅವಳು ಕೂಡ ಪಾರ್ಕ್ ಬರ್ತಾಳೆ. ಅವಳನ್ನ ತಿನ್ನೋ ಹಂಗೆ ನೋಡ್ತಾ ಇರ್ತಾಳೆ ಎಸ್ತರ್. ನೆಕ್ಸ್ಟ್ ಆ ಹುಡುಗಿ ಸ್ಲೈಡ್ ನಲ್ಲಿ ಅಂದ್ರೆ ಜಾರು ಬಂಡಿಯಲ್ಲಿ ಜಾರೋಣ ಅಂತ ಹೋಗಿ ನಿಂತ್ಕೊಂಡ್ರೆ, ಇಲ್ಲಿ ಉಯ್ಯಾಲೆಯಲ್ಲಿ ಹಾಡ್ತಾ ಇದ್ದ ಎಸ್ತರ್ ಸಡನ್ ಆಗಿ ಹೋಗಿ ಒಂದೇ ಒದೆ ಆ ಹುಡುಗಿ ಸ್ಲೈಡ್ ಮೇಲಿಂದ ಸರಿಯಾಗಿ ಬೀಳ್ತಾಳೆ. ಬಟ್ ಇದನ್ನ ನಮ್ಮ ಚಿಕ್ಕ ಹುಡುಗಿ ಮ್ಯಾಕ್ಸ್ ನೋಡ್ಬಿಡ್ತಾಳೆ. ಅವಳು ಇವಳ ಬಿಹೇವಿಯರ್ ನೋಡಿ ಫುಲ್ ಭಯ ಪಡ್ಕೊಬಿಡ್ತಾಳೆ. ಅವತ್ತು ನೈಟ್ ಡಿನ್ನರ್ ಟೈಮ್ ನಲ್ಲಿ ಆ ಪಾರ್ಕ್ ನಲ್ಲಿ ಏನಾಯ್ತು, ಅವರ ಮನೆಯವರು ನೀನೇ ತಳ್ಳಿದ್ದು ಅಂತ ಹೇಳ್ತಾ ಇದ್ರು ಅಂತ ಹಸ್ಬೆಂಡ್ ಅಂದ್ರೆ, ಅಯ್ಯಯ್ಯೋ ಇಲ್ಲಪ್ಪ ಹತ್ತರ ನಾನು ಮಾಡೇ ಇಲ್ಲ ಅಂತ ಅಮಾಯಕತೆಯಲ್ಲಿ ಆಸ್ಕರ್ ತಗೊಂಡೋಳ್ತಾರ ಆಡ್ತಾವಳೆ. ಆಗ ಮ್ಯಾಕ್ಸ್ ಹತ್ರನೂ ಅವ್ರು ಕೇಳ್ತಾರೆ, ಬಟ್ ಹೆದರ್ಕೊಂಡ ಹುಡುಗಿ ಏನು ಹೇಳಲ್ಲ. ಆಗ ಡ್ಯಾನಿ ಎಸ್ತರ್ನ ನೋಡಿ ರೇಗಿಸ್ತಾನೆ, ಬಟ್ ಇದು ಅವ್ರ ಅಪ್ಪನ್ಗೆ ಇಷ್ಟ ಆಗಲ್ಲ. ಸೊ ಅವರು ಎಸ್ತರ್ ಹತ್ರ ಸಾರಿ ಕೇಳು ಅಂತ ಹೇಳ್ತಾರೆ, ಬಟ್ ಡ್ಯಾನಿ ಕೇಳಲ್ಲ. ಆಗ ಅವರಪ್ಪ ಅವನ ಫೇವ್ರೆಟ್ ಸ್ಪಾಟ್ ಆದ ವುಡ್ ಹೌಸ್ ಅನ್ನ ಲಾಕ್ ಮಾಡಿ ಅವಳಿಗೆ ಸಾರಿ ಕೇಳೋವರೆಗೂ ಕೀ ಕೊಡಲ್ಲ ಅಂತಾರೆ. ನೆಕ್ಸ್ಟ್ ಡೇ ಹೀರೋಯಿನ್ ಮ್ಯಾಕ್ಸ್ ಮತ್ತೆ ಎಸ್ತರ್ ನ ಕರ್ಕೊಂಡು ಒಂದು ಸೂಪರ್ ಮಾರ್ಕೆಟ್ ಗೆ ಥಿಂಗ್ಸ್ ತಗೊಳ್ಳೋಕೆ ಬರ್ತಾರೆ. ಆಗ ಅನಾಥಾಶ್ರಮದ ಸಿಸ್ಟರ್ ಹೀರೋಯಿನ್ ಗೆ ಕಾಲ್ ಮಾಡ್ತಾರೆ. ಹೀರೋಯಿನ್ ಎಸ್ತರ್ ಗೆ ತಗೋ ಸಿಸ್ಟರ್ ಮಾತಾಡ್ತಾರೆ ನೋಡು ಅಂದ್ರೆ ಮಾತ್ರ ಮಾತಾಡಲ್ಲ. ಸೊ ಹೀರೋಯಿನ್ ಸಿಸ್ಟರ್ ಹತ್ರ ಮಾತಾಡ್ತಾ ಇರೋದನ್ನ ಎಸ್ತರ್ ಮ್ಯಾಕ್ಸ್ಗೆಗಿದ್ರು ಲಿಪ್ ರೀಡಿಂಗ್ ಗೊತ್ತಲ್ಲ, ಅದಕ್ಕೆ ಏನ್ ಮಾತಾಡ್ತಾವ್ರೆ ಹೇಳು ಅಂತಾಳೆ. ಅದಕ್ಕೆ ಮ್ಯಾಕ್ಸ್ ನಿನ್ನ ಬಗ್ಗೆನೆ ಮಾತಾಡ್ತಾವ್ರೆ ಅಂತಾಳೆ. ಆ ಕಡೆ ಹೀರೋಯಿನ್ ಸಿಸ್ಟರ್ ಗೆ ಇಲ್ಲಿ ನಡೆದಿದ್ದೆಲ್ಲಾನು ಹೇಳ್ತಾಳೆ. ಆ ಪಾರ್ಕ್ ನ ಮ್ಯಾಟರ್ ಎಲ್ಲ ಸ್ವಲ್ಪ ರೂಡ್ ಆಗಿ ಬಿಹೇವ್ ಮಾಡ್ತಾಳೆ ಅಂದ್ರೆ ಸಿಸ್ಟರ್ ಸರಿ ಓಕೆ ಅವಳ ಬ್ಯಾಕ್ ಗ್ರೌಂಡ್ ಬಗ್ಗೆ ಇನ್ಕ್ವೈರಿ ಮಾಡ್ತೀನಿ ಅಂತಾರೆ. ಅವತ್ತು ಈವ್ನಿಂಗ್ ಪಿಯಾನೋನಲ್ಲಿ ಪಾರಂಗತೆ ತರ ಪಿಯಾನೋನ ಎಸ್ತರ್ ನುಡಿಸಿದ್ರೆ ಇದನ್ನ ನೋಡಿದ ಹೀರೋಯಿನ್ ಆಶ್ಚರ್ಯ ಪಡ್ತಾರೆ. ಬಿಕಾಸ್ ಚಿಕ್ಕ ಮಕ್ಕಳ ಕೈಯಲ್ಲಿ ಎಷ್ಟು ಪರ್ಫೆಕ್ಟ್ ಟ್ಯೂನ್ ನ ನುಡಿಸೋಕ್ ಆಗದೇ ಇಲ್ಲ. ದಟ್ಸ್ ವೈ ನೀನು ಇಷ್ಟು ಚೆನ್ನಾಗಿ ಪಿಯಾನೋ ನುಡಿಸ್ತೀಯಲ್ಲ, ಅವತ್ತು ನಾನು ಹೇಳ್ಕೊಟ್ರೆ ಸುಮ್ನಿದ್ದೆ. ಯಾಕೆ ಅಂದ್ರೆ ಕಲಿಸ್ತೀನಿ ಅಂದ್ರೆ ಓಕೆ ನಿಮ್ಗೆ ಬೇಜಾರಾಗ್ಬಾರ್ದು ಅಂತ ನಾನು ಸುಮ್ನಾದೆ ಅಂತ ಎಸ್ತರ್ ಅಂದ್ರೆ, ಇವಳು ಫುಲ್ಲಿ ಮೆಚೂರ್ಡ್ ಬಿಹೇವಿಯರ್ ನೋಡಿ ಹೀರೋಯಿನ್ ಗೆ ಇವಳ ಮೇಲೆ ಅನುಮಾನ ಶುರು ಆಗುತ್ತೆ. ಅದಕ್ಕೆ ನೈಟ್ ಮಲಗಬೇಕಾದ್ರೆ ಹೀರೋಯಿನ್ ಹಸ್ಬೆಂಡ್ ಹತ್ರ ಎಲ್ಲ ಹೇಳ್ತಾಳೆ. ಈ ತರ ಅವಳಿಗೆ ಪಿಯೋನೆ ಗೊತ್ತಿದ್ರು ನನ್ನ ಹತ್ರ ಸುಳ್ಳು ಹೇಳಿದ್ಲು, ಮತ್ತೆ ಪಾರ್ಕ್ ನಲ್ಲಿ ಬೇರೆ ಹಿಂಗಾಯ್ತಲ್ಲ ಅಂದ್ರೆ ಅದಕ್ಕೆ ಅವರು ಮೇ ಬಿ ನಿನ್ನ ಹತ್ರ ಕ್ಲೋಸ್ ಆಗ್ಲಿಕ್ಕೆ ಸುಳ್ಳು ಹೇಳಿರ್ಬೋದು, ಅದು ಬೇರೆ ಪಾರ್ಕ್ ನಲ್ಲಿ ನಡೆದಿರೋದು ಚಿಕ್ಕ ಮಕ್ಕಳ ಜಗಳ, ಅದನ್ನೆಲ್ಲ ಲೆಕ್ಕ ತಗೋಬೇಡ ಅಂತ ಹಸ್ಬೆಂಡ್ ಅಂದ್ರೆ, ಹೌದು ನೀವ್ಯಾರೋ ಲೇಡಿ ಹತ್ರ ಮಾತಾಡ್ತಿದ್ರಂತಲ್ಲ ಅದನ್ನು ನನ್ನ ಹತ್ರ ಬಂದ್ ಹೇಳಿದ್ಲು ಅಂದ್ರೆ ಅದಕ್ಕೆ ನೀನ್ ನನ್ನ ಅನುಮಾನಿಸ್ತೀಯಾ ಅಂತ ಇವರಿಬ್ರು ನಡುವೆ ಜಗಳ ಆಡ್ತಾರೆ. ಇದನ್ನೆಲ್ಲ ನೋಡಿದ ನಮಗೆ ಇವಳು ಯಾರೋ ಈಸ್ಟ್ ಇಂಡಿಯಾ ಕಂಪ್ನಿಲಿ ಹೆಲ್ಪರ್ ಇದ್ದಂಗ ಅವಳೆ, ಯಾಕಂದ್ರೆ ಡಿವೈಡ್ ಅಂಡ್ ರೂಲ್ ನ ಮನೇಲೆ ಪಾಲಿಸ್ತಾವಳೆ. ನೆಕ್ಸ್ಟ್ ಬೆಳಗ್ಗೆ ಹೀರೋಯಿನ್ ಮನೆಗೆ ಅನಾಥಾಲಯದ ಸಿಸ್ಟರ್ ಬರ್ತಾರೆ. ಅವರನ್ನು ನೋಡಿ ಶಾಕ್ ಆದ ಎಸ್ತರ್ ಇಲ್ಲೇನಿಗೆ ಬಂದ್ರಿ ಅಂತ ಕೇಳ್ತಾಳೆ. ಅವರು ಸುಮ್ನೆ ಒಳಗೋಗ್ತಾರೆ. ಒಳಗೋಗಿ ಪೇರೆಂಟ್ಸ್ ಹತ್ರ ಹೇಳ್ತಾರೆ, ನಾನು ಎಸ್ತರ್ ಬಗ್ಗೆ ತಿಳ್ಕೊಳ್ದೆ ನಿಮಗೆ ಅಡಾಪ್ಟ್ ಮಾಡಿಸಿದೆ. ಈ ಹುಡುಗಿಯ ಬ್ಯಾಕ್ ಗ್ರೌಂಡ್ ಬಗ್ಗೆ ರಷ್ಯಾದ ಅನಾಥಾಶ್ರಮದಿಂದ ತಿಳ್ಕೊಂಡ್ರೆ ಅದು ತುಂಬಾ ಘೋರವಾಗಿದೆ. ಇವಳ ಕ್ಯಾರೆಕ್ಟರ್ ಸರಿಯಿಲ್ಲ, ಇವಳು ಹೋದ ಮನೆಯಲ್ಲೆಲ್ಲ ತುಂಬಾ ಹಾರಿಫೈಯಿಂಗ್ ಘಟನೆಗಳು ನಡೀತಾ ಇದೆ ಅಂತ ಎಲ್ಲ ವಿವರಿಸ್ತಾರೆ. ಹಸ್ಬೆಂಡ್ ಏನ್ ಹೇಳ್ತಾ ಇದ್ದೀರಾ, ಅವತ್ ನೋಡಿದ್ರೆ ಒಳ್ಳೆ ಹುಡುಗಿ ಹಾಗೆ ಹೀಗೆ ಅಂದ್ರೆ ಜಸ್ಟ್ 9 ಇಯರ್ ಹುಡುಗಿ ಮೇಲೆ ಈ ತರ ಆರೋಪ ಮಾಡ್ತಾ ಇದೀರಲ್ಲ ಅಂದ್ರೆ ಅದಕ್ಕೆ ಹೀರೋಯಿನ್ ಸ್ವಲ್ಪ ಸಿಸ್ಟರ್ ಹೇಳೋದ್ನ ಸರಿಯಾಗಿ ಕೇಳ್ರಿ ಅಂತ ಅಂದ್ರೆ, ಆಗ ಸಿಸ್ಟರ್ ಇದಕ್ಕಿಂತ ಮುಂಚೆ ಫೈರ್ ಆಕ್ಸಿಡೆಂಟ್ ಆಗಿದೆ ಆ ಹುಡುಗಿಯ ಫ್ಯಾಮಿಲಿ ಅಂದಿದ್ನಲ್ಲ, ಆಕ್ಚುಲಿ ಅವ್ರು ಕೂಡ ರಿಯಲ್ ಪೇರೆಂಟ್ಸ್ ಅಲ್ಲ, ದೇ ಆಲ್ಸೋ ಅಡಾಪ್ಟೆಡ್ ದಿಸ್ ಚೈಲ್ಡ್. ಅಂದ್ರೆ ಅವರ ಮನೆಯಲ್ಲಿ ಹೇಗೆ ಫೈರ್ ಆಕ್ಸಿಡೆಂಟ್ ಆಯಿತು ಅಂತ ಇದುವರೆಗೂ ಕಂಡುಹಿಡಿಯೋಕೆ ಆಗಿಲ್ಲ ಅಂತ ಎಲ್ಲಾನು ಹೇಳ್ತಾರೆ. ನನಗೆ ಯಾಕೋ ಈ ಹುಡುಗಿ ಮೇಲೆ ತುಂಬಾ ನೆಗೆಟಿವಿಟಿ ಇದೆ, ಸೊ ನಾವ್ ಯಾಕೆ ಸೈಕ್ಯಾಟ್ರಿಕ್ ಡಾಕ್ಟರ್ ನ ಕನ್ಸಲ್ಟ್ ಮಾಡಿ ಆ ಹುಡುಗಿನ ತೋರಿಸಬಾರ್ದು ಅಂತ ಹೀರೋಯಿನ್ ಅಂದ್ರೆ, ಅದಕ್ಕೆ ಸಿಸ್ಟರ್ ನೋಡೋಕೊಳ್ಳೆ ಇನ್ನೋಸೆಂಟ್ ಗೆ ಇನ್ಸ್ಟಿಟ್ಯೂಷನ್ ಇದ್ದಂಗ ಅವಳೆ, ಬಟ್ ಬಹಳ ಡೇಂಜರ್, ಯಾವ್ದಕ್ಕೂ ಹುಷಾರಾಗಿರಿ, ಇನ್ನು ಇವಳ ಬಗ್ಗೆ ಬೇರೆ ಮಾಹಿತಿನೂ ಕಲೆಕ್ಟ್ ಮಾಡ್ತೀನಿ ಅಂತ ಹೇಳಿ ಸಿಸ್ಟರ್ ಹೋದ್ರೆ ಇದನ್ನೆಲ್ಲ ಮರೆಯಲ್ಲಿ ನಿಂತ್ಕೊಂಡು ಕೇಳಿಸ್ಕೊಂಡ ಕೇಳಿ ಎಸ್ತರ್, ಓಹೋ ನೋಡೋಕೊಳ್ಳೆ ಸಾಫ್ಟ್ ಸಿಸ್ಟರ್ ತರ ಮುಖ ಇಟ್ಕೊಂಡು ಗ್ಯಾಪ್ ನಲ್ಲಿ ಗೋಲಿ ಆಡೋಕ್ ನೋಡ್ತೀರಾ, ಓಕೆ ಅನ್ಕೊಂಡು ಸ್ಟಾರ್ಟ್ ಮಾಡ್ತಾಳೆ ನೋಡಿ ಅವಳ ಟೆರರ್ ಟ್ಯಾಲೆಂಟ್ ನ. ನೆಕ್ಸ್ಟ್ ನೇರವಾಗಿ ಮ್ಯಾಕ್ಸ್ ಹತ್ರ ಹೋಗಿ ಪಾಪದವಳ ತರ ಮುಖ ಇಟ್ಕೊಂಡು ಆ ಹುಡುಗಿಗೆ ಏನೇನೋ ಹೇಳಿ ನಂಬಿಸ್ತಾವಳೆ. ಈ ತರ ಅನಾಥಾಲಯದಿಂದ ಸಿಸ್ಟರ್ ಬಂದವ್ರೆ, ನನ್ನ ವಾಪಸ್ ಕರ್ಕೊಂಡು ಹೋಗ್ಬೇಕು ಅಂತ ನೋಡ್ತಾವ್ರೆ, ಸೊ ನನಗೆ ನಿನ್ನ ಬಿಟ್ಟು ಹೋಗ್ಲಿಕ್ಕೆ ಇಷ್ಟ ಇಲ್ಲ, ಅದಕ್ಕೆ ನನಗೆ ಹೆಲ್ಪ್ ಮಾಡ್ತೀಯಾ ಅಂದ್ರೆ ಮೊದಲೇ ಆ ಮ್ಯಾಕ್ಸ್ ಅಮಾಯಕತೆಗೆ ಅಪರಾವತಾರ ಇದ್ದಂಗ ಅವಳು ಎಸ್ತರ್ನ ಮಾತ್ ನಂಬಿ ಓಕೆ ಅಂತ ಸೈನ್ ಲ್ಯಾಂಗ್ವೇಜ್ ನಲ್ಲೇ ಹೇಳ್ತಾಳೆ. ಆಮೇಲೆ ಮ್ಯಾಕ್ಸ್ ನ ಕರ್ಕೊಂಡು ಹಸ್ಬೆಂಡ್ ನ ರೂಮ್ ಹೋಗಿ ಅಲ್ಲಿ ಒಂದು ಸುತ್ತಿಗೆ ಮತ್ತೆ ವುಡ್ ಹೌಸ್ ನ ಕೀ ಅದಲ್ಲದೆ ಒಂದು
ಪಿಸ್ತೂಲ್ ಇರುತ್ತೆ, ಅದನ್ನು ತಗೊಂಡು ಡೈರೆಕ್ಟ್ ಆಗಿ ಮ್ಯಾಕ್ಸ್ ನ ತಲೆ ಗುರಿ ಇಟ್ಟು ಆಟಾಡೋಣ ಅಂತ ಸೈಕೋ ತರ ಆಡ್ತಾವಳೆ. ಈಗ ಬೇಡ ಆಮೇಲೆ ನೋಡೋಣ ಅಂತ ಹೇಳಿ ಆ ಸಿಸ್ಟರ್ ಮನೆಯಿಂದ ಕಾರ್ ನಲ್ಲಿ ಹೋಗ್ತಾ ಇರೋದನ್ನ ನೋಡಿ ಅವರ ಕಾರ್ ಹೋಗೋ ರೋಡ್ ನಲ್ಲಿ ಇವರಿಬ್ರು ಶಾರ್ಟ್ ಕಟ್ ನಲ್ಲಿ ಹೋಗಿ ಅವರು ಬರೋ ಮುಂಚೆನೆ ಆ ದಾರಿಲಿ ಕಾರ್ಗಾಗಿ ಕಾಯ್ತಾ ಎಸ್ತರ್ ಹೇಳ್ತಾಳೆ, ಕಾರ್ ಬರ್ಬೇಕಾದ್ರೆ ನೀನು ಅಡ್ಡ ಹೋಗು, ಆಗ ಅವರು ನಿನ್ನ ನೋಡಿ ನಿಲ್ಸ್ತಾರೆ, ಆಗ ನಾನು ಹಿಂದೆಯಿಂದ ಹೋಗಿ ಎದುರಿಸ್ತೀನಿ. ಸೊ ಅವರು ಹೆದ್ರಿ ಈ ಕಡೆ ಬರೋದೇ ಇಲ್ಲ ಅಂತ ಮ್ಯಾಕ್ಸ್ ಗೆ ಸೈನ್ ಲ್ಯಾಂಗ್ವೇಜ್ ನಲ್ಲಿ ಹೇಳ್ತಾಳೆ. ಮ್ಯಾಕ್ಸ್ ಗೆ ಭಯ ಆಗುತ್ತೆ, ಬಟ್ ಅಕ್ಕ ಅನ್ಕೊಂಡು ಒಪ್ಕೊಂತಾಳೆ. ಸಿಸ್ಟರ್ ಕಾರ್ ನ ಓಡಿಸ್ಕೊಂಡು ಜೋರಾಗಿ ಬರ್ತಾ ಇದ್ರೆ ಈ ಎಸ್ತರ್ ಮ್ಯಾಕ್ಸ್ ನ ರೋಡ್ ಗೆ ತಳ್ಬಿಡ್ತಾಳೆ. ಸೆಂಟ್ರಲ್ಲಿ ಮ್ಯಾಕ್ಸ್ ನ ನೋಡಿದ ಸಿಸ್ಟರ್ ಸಡನ್ ಆಗಿ ಗಾಬ್ರಿಯಲ್ಲಿ ಬ್ರೇಕ್ ಹೊಡೆದ್ರೆ ಗಾಡಿ ಸೈಡ್ ಅಲ್ಲಿ ಸ್ಲೈಡ್ ಆಗಿ ನಿಲ್ಲುತ್ತೆ. ಕೆಳಗೆ ಇಳಿದು ನೋಡಿದ್ರೆ ಮ್ಯಾಕ್ಸ್ ಹೇಳ್ತಾವಳೆ, ಯಾಕಮ್ಮ ನೀನ್ ಹೇಗೆ ಇಲ್ಲಿಗೆ ಬಂದೆ ಅಂತ ಮಾತಾಡ್ತಾ ಇದ್ರೆ ಯಾರೋ ಹಿಂದೆ ಬಂದ ಹಾಗೆ ಅನ್ಸಿ ನೋಡಿದ್ರೆ ಸುತ್ತಿಗೆಯಲ್ಲಿ ಒಂದೇ ಏಟ್ ಸಿಸ್ಟರ್ ತಲೆಯಲ್ಲಿ ರಕ್ತ ಚಿಮ್ಕೊಂಡು ಕೆಳಗೆ ಬಿದ್ರೆ ಇದನ್ನೆಲ್ಲ ನೋಡಿ ಪಾಪ ಮ್ಯಾಕ್ಸ್ ಫುಲ್ ಹೆದರಿ ಅಳ್ತಾ ಇದ್ರೆ ಮೊದಲು ಅಳೋದನ್ನ ನಿಲ್ಸು, ಬಾ ಇವಳನ್ನ ಸೈಡ್ ಗೆ ಎಳ್ದಾಕೋಣ ಅಂತ ಅವಳನ್ನ ಕರ್ಕೊಂಡು ಸಿಸ್ಟರ್ ನ ಸೈಡ್ ಗೆ ಎಳ್ದಾಕ್ತಾರೆ. ಆಗ ಸಿಸ್ಟರ್ ಹೇಗಾದ್ರೂ ತಪ್ಪಿಸ್ಕೊಳ್ಳೋಣ ಅಂತ ತೆವಳ್ಕೊಂಡೇ ಹೋಗಕ್ಕೆ ಹೋದ್ರೆ ಮತ್ತೆ ಸುತ್ತಿಗೆಯಲ್ಲಿ ಸಿಸ್ಟರ್ ನ ತಲೆಗೆ ಹೊಡೆದು ತುಂಬಾ ವಿಕೃತವಾಗಿ ಸಾಯಿಸ್ತಾಳೆ. ಅಲ್ಲಿಗೆ ಸಿಸ್ಟರ್ ನ ಕತೆ ಹೋಗಯ. ಹಂಗೆ ಮುಖದಲ್ಲಿ ಫುಲ್ ಬ್ಲಡ್ ನೊಂದಿಗೆ ಬಂದ ಎಸ್ತರ್ ಈಗ ನೀನು ಇವಳ ಬಾಡಿನ ಮರೆಮಾಚಲು ಹೆಲ್ಪ್ ಮಾಡ್ಬೇಕು ಅಂತ ಮ್ಯಾಕ್ಸ್ ಗೆ ಹೇಳಿ ನೆಕ್ಸ್ಟ್ ಆ ವುಡ್ ಹೌಸ್ ಗೆ ಹೋಗಿ ಆ ಸುತ್ತಿಗೆ ಬಿಟ್ಟು ಆ ಎವಿಡೆನ್ಸ್ ನೆಲ್ಲ ಮುಚ್ಚಿಡ್ತಾ ಇದ್ರೆ ಆಗ ಮ್ಯಾಕ್ಸ್ ಕೇಳ್ತಾಳೆ, ನೀನು ನನಗೆ ಯಾಮಾರಿಸಿದೆ ತಾನೇ ಅಂದ್ರೆ ಆಗ ಅವಳ ರಿಯಲ್ ಆಟಿಟ್ಯೂಡ್ ನ ತೋರಿಸ್ತಾಳೆ ಎಸ್ತರ್. ಹೌದು ನಾನು ಯಾಮಾರಿಸಿದೆ, ಇಲ್ಲ ಅಂದ್ರೆ ಈ ಸಿಸ್ಟರ್ ನನ್ನ ಬಗ್ಗೆ ಎಲ್ಲಾ ಸತ್ಯನು ಹೇಳ್ಬಿಡ್ತಾ ಇದ್ಲು. ಅದಲ್ದೆ ಈಗ ನೀನು ಕೂಡ ಇವಳನ್ನ ಸಾಯಿಸೋಕೆ ಹೆಲ್ಪ್ ಮಾಡಿಬಿಟ್ಟಿದ್ಯಾ, ಈಗ ಪೊಲೀಸ್ ಹಿಡಿದ್ರೆ ನಿನ್ನೂ ಸೇರ್ಸಿ ಹಿಡಿಯೋದು, ಸೊ ನೀನು ಎಲ್ಲಾನು ಕ್ಲೋಸ್ ಮಾಡ್ಕೊಂಡು ಸುಮ್ನಿದ್ರೆ ಸರಿ ಅಂತ ಅವಳಿಗೆ ಆವಾಜ್ ಹಾಕಿ ಕೆಳಗೆ ಇಳಿದು ಬರ್ತಾ ಇದ್ರೆ ಡ್ಯಾನಿ ಒಂದು ಮರದ ಮರೆಯಲ್ಲಿ ಕೂಂತು ನೋಡ್ಬಿಡ್ತಾನೆ. ನೆಕ್ಸ್ಟ್ ಅವತ್ತು ನೈಟ್ ಡ್ಯಾನಿ ಫುಲ್ ನಿದ್ದೆಲಿದ್ರೆ ದಿಢೀರನೆ ಅವನ ಕತ್ತಲ್ಲಿ ಕತ್ತಿ ಇಟ್ಟು ನಿನ್ನೆ ಅಲ್ಲೇ ನೋಡ್ದೆ ಅಂತ ಎಸ್ತರ್ ಅಂದ್ರೆ ಅವನು ಗಾಬ್ರಿಲ್ ನಾನೇ ನೋಡಿಲ್ಲ ಅಂತಂದ್ರೆ ಸುಳ್ಳು ಹೇಳ್ಬೇಡ ಅಂತ ಅವನ ಕೂದಲನ್ನು ಎಳೆದು ಕೇಳಿದ್ರೆ ಅದು ನೀನು ಮ್ಯಾಕ್ಸ್ ಆ ಟ್ರೀ ಹೌಸ್ ನಿಂದ ಇಳಿತಾ ಇರೋದನ್ನ ನೋಡಿದೆ, ಅದು ಬಿಟ್ರೆ ನನ್ಗೇನು ಗೊತ್ತಿಲ್ಲ ಅಂತ ಭಯದಲ್ಲೇ ಹೇಳಿದ್ರೆ ಸರಿ ಈ ವಿಷಯನ ಯಾರಿಗಾದ್ರೂ ಹೇಳಿದ್ರೆ ನಿನ್ನ ಕತೆ ಕ್ಲೋಸ್ ಅಂತ ಅವನಿಗೂ ಹೆದರಿಸಿ ಅಲ್ಲಿಂದ ಹೋಗ್ತಾಳೆ. ಪಾಪ ಡ್ಯಾನಿ ಇದನ್ನ ಯಾರಿಗೂ ಹೇಳೋಕಾಗದೆ ಅಳ್ತಾ ಇರ್ತಾನೆ. ನೆಕ್ಸ್ಟ್ ಡೇ ಎಸ್ತರ್ ನ ಒಬ್ರು ಡಾಕ್ಟರ್ ಹತ್ರ ಕರ್ಕೊಂಡು ತೋರಿಸ್ತಾರೆ, ಹೀರೋಯಿನ್ ಅಂಡ್ ಹಸ್ಬೆಂಡ್. ಆ ಡಾಕ್ಟರ್ ಎಸ್ತರ್ ಹತ್ರ ಮಾತಾಡಿ ಅವಳನ್ನ ಕಳಿಸಿ ಅವರ ಪೇರೆಂಟ್ಸ್ ನ ಕರೆದು ನೋಡಿ ಆ ಹುಡುಗಿ ನೀವ್ ಹೇಳಿದ ತರ ಏನಿಲ್ಲ, ತುಂಬಾ ನಾರ್ಮಲ್ ಆಗಿದ್ದಾಳೆ, ನನಗೇನೋ ನಿಮ್ಮ ಮೇಲೆ ಡೌಟ್, ನಿಮ್ಮ ಸ್ಟ್ರೆಸ್ ನ ಆ ಹುಡುಗಿ ಮೇಲೆ ತೋರಿಸ್ತಾ ಇದ್ದೀರಾ ಅನ್ಸುತ್ತೆ ಅಂತಂದ್ರೆ ಹಸ್ಬೆಂಡ್ ಹೀರೋಯಿನ್ ಒಂಥರ ನೋಡ್ತಾನೆ. ಅದಕ್ಕೆ ನಾನೇನ್ ಮಾಡ್ದೆ ರೀ ಅಂತ ಅವರಲ್ಲಿ ಮಾತಾಡ್ತಾ ಇದ್ರೆ ಈ ಕಡೆ ಇದುವರೆಗೂ ಸಾಫ್ಟ್ ಅಂಡ್ ಸಿಂಪಲ್ ಆಗಿದ್ದ ಎಸ್ತರ್ ಈಗ ರೆಸ್ಟ್ ರೂಮ್ ಒಳಗೆ ಹೋಗಿ ತುಂಬಾ ಅಗ್ರೆಸಿವ್ ಆಗಿ ಹೋಗ್ತಾವಳೆ, ಅಲ್ಲಿರೋದನ್ನೆಲ್ಲ ಹೊಡಿತಾವಳೆ, ಸಖತ್ ಆಕ್ರೋಶದಲ್ಲವಳೆ. ಇದನ್ನೆಲ್ಲ ನೋಡಿದ್ರೆ ಇವಳು ಯಾರೋ ಆಪ್ತ ಮಿತ್ರದ ನಾಗವಲ್ಲಿನೂ ಮೀರ್ಸ್ದಂಗವಳೆ ಅನ್ಸುತ್ತೆ. ಅಲ್ಲಿ ನೋಡಿದ್ರೆ ಸಾಫ್ಟ್ ಆಗಿ ಪೋಸ್ ಕೊಟ್ಟು ಇಲ್ಲಿ ಬಂದ್ ಅಗ್ರೆಸಿವ್ ಆಗಿ ಆಡ್ತಾವಳೆ. ನೆಕ್ಸ್ಟ್ ಹೀರೋಯಿನ್ ಮನೆಗ್ ಬಂದ್ರೆ ಅನಾಥಾಶ್ರಮದಿಂದ ಕಾಲ್ ಬರುತ್ತೆ, ಈ ತರ ನಿಮ್ನ ನೋಡ್ಲಿಕ್ಕೆ ಸಿಸ್ಟರ್ ಬಂದಿದ್ರಲ್ಲ ಅವರು ಕಾಣ್ತಾ ಇಲ್ಲ ಅಂತ ಅವ್ರಂದ್ರೆ ಹೀರೋಯಿನ್ಗೆ ಫುಲ್ ಶಾಕ್, ಏನ್ ನಡೀತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಅವತ್ತೇ ಆ ಸಿಸ್ಟರ್ ಬಾಡಿನ ಆ ಊರಿನ ಪೊಲೀಸರು ಕಂಡಿಡಿತಾರೆ. ನೆಕ್ಸ್ಟ್ ಎಸ್ತರ್ ನ ರೂಮ್ ಒಳಗೆ ತೋರಿಸ್ತಾರೆ, ಆ ರೂಮ್ ನಲ್ಲೆಲ್ಲ ಡ್ರಾಯಿಂಗ್ ತುಂಬಾ ಬರ್ದಿರ್ತಾಳೆ. ಈಗ ಮೈನ್ ಲೈಟ್ ಆಫ್ ಮಾಡಿ ಹ್ಯಾಲೋಜಿನ್ ಲೈಟ್ ಆನ್ ಮಾಡಿದ್ರೆ ಅಲ್ಲೇ ಗೊತ್ತಾಗೋದು ಅವಳು ಬರ್ದಿರೋ ಒಂದೊಂದು ಡ್ರಾಯಿಂಗ್ ನಲ್ಲೂ ಬೇರೆನೆ ಕತೆ ಬರ್ದವಳೆ ಅಂತ. ಅದು ಕೂಡ ಸೈಕೋ ಕಿಲ್ಲರ್ ಮನಸ್ಥಿತಿಯ ಡ್ರಾಯಿಂಗ್ಸ್ ಬೇರೆ. ಅಲ್ಲಿ ಹೀರೋಯಿನ್ ಅವಳ ಪಾಸ್ಟ್ ನ ಇನ್ವೆಸ್ಟಿಗೇಷನ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ. ಅದಲ್ಲದೆ ಈ ವಿಷಯನ ಕೂಡ ಹಸ್ಬೆಂಡ್ ಗೆ ಹೇಳಿದ್ರೆ ಆ ಕೇರ್ಲೆಸ್ ಕೋಡಂಗಿ ಹಸ್ಬೆಂಡ್ ಇದೆಲ್ಲ ನಿನ್ನ ಸ್ಟ್ರೆಸ್ ಇಂದ ಆಗ್ತಾ ಇರೋದು, ಆ ತರ ಏನಿಲ್ಲ, ಅವಳು ಇನ್ನೂ 9 ವರ್ಷದ ಹುಡುಗಿ, ಅವಳ ಕೈಲಿ ಏನ್ ಮಾಡಕ್ಕಾಗತ್ತೆ ಅಂತ ಹೀರೋಯಿನ್ಗೆ ಸಮಾಧಾನ ಮಾಡ್ತಾವನೆ. ಆದ್ರೆ ಹೀರೋಯಿನ್ಗೆ ಫುಲ್ ಡೌಟ್, ಇದನ್ನೆಲ್ಲ ಆ ಎಸ್ತರ್ರೇ ಮಾಡ್ತಾ ಇರ್ಬೇಕು ಅಂತ. ನೆಕ್ಸ್ಟ್ ಅವಳು ಬಂದ್ಲು ಅಂತ ಹೇಳಿದ ರಷ್ಯಾದ ಅನಾಥಾಶ್ರಮಕ್ಕೆ ಕಾಲ್ ಮಾಡಿದ್ರೆ ಈ ತರ ಎಸ್ತರ್ ಅನ್ನೋ ಹುಡುಗಿ ಬಗ್ಗೆನೇ ಡೀಟೇಲ್ಸ್ ಬೇಕು ಅಂತ ಹೀರೋಯಿನ್ ಕೇಳಿದ್ರೆ ಆ ಕಡೆ ಅವರು ಆ ತರ ಹೆಸರಿನ ಹುಡುಗಿನೇ ಇಲ್ಲ ನಮ್ಮಲ್ಲಿ, ಅದಲ್ಲದೆ ನಮ್ಮಿಂದ ಆ ಅನಾಥಾಶ್ರಮಕ್ಕೆ ಕಳಿಸೇ ಇಲ್ಲ ಅಂತ ಕ್ಲಿಯರ್ ಆಗಿ ಹೇಳ್ತಾರೆ. ಇದರಿಂದ ಇವ್ರಿಗೆ ಇನ್ನೂ ಡೌಟ್ ಆಗುತ್ತೆ. ನೆಕ್ಸ್ಟ್ ಡೇ ಹಸ್ಬೆಂಡ್ ಏನ್ ಮಾಡ್ತಾರೆ ಅಂದ್ರೆ ನಿನಗೆ ಡೆಂಟಲ್ ಅಪಾಯಿಂಟ್ಮೆಂಟ್ ಇದೆ ಅಂತ ಎಸ್ತರ್ಗೆ ಅಂದ್ರೆ ಅವಳು ಕೂಡ ಕ್ಯೂಟ್ ಆಗಿ ಇವತ್ತು ನನ್ ಕೈಲಿ ಆಗಲ್ಲ ನಾಳೆ ನೋಡೋಣ ಅಂತ ಅಂತಾಳೆ.
ಸೊ ಅವರು ಸುಮ್ನೆ ಹೋಗ್ಬಿಡ್ತಾರೆ. ನೆಕ್ಸ್ಟ್ ಈ ಕಡೆ ಹೀರೋಯಿನ್ ಆ ಮಕ್ಕಳಿಬ್ರು ಸ್ಕೂಲ್ ಬಿಡೋಕೆ ಅಂತ ಬಂದ್ರೆ ಅಲ್ಲಿ ಕೇಳ್ತಾರೆ, ಈ ತರ ಎಸ್ತರ್ ಏನಾದ್ರು ನಿಮ್ನ ಹೆದರ್ಸ್ತಾಳ ಅಂತ, ಮತ್ತೆ ಹಾರ್ಶ್ ಆಗಿ ನಡ್ಕೊಂತಾಳ ಅಂತ. ಆದ್ರೆ ಆ ಮಕ್ಕಳು ತಲೆ ಕೂಡ ಆಡಿಸ್ತಾಳ, ಬಿಕಾಸ್ ಅಷ್ಟು ಎದುರಿಸ್ತಾವಳೆ ಈ ಎಸ್ತರ್. ಅಲ್ಲಿ ಹೀಗ್ ನಡೀತಾ ಇದ್ರೆ ಈ ಕಡೆ ಹಸ್ಬೆಂಡ್ ಹತ್ರ ಸಪರೇಟ್ ಆಗಿದ್ದ ಎಸ್ತರ್, ಅಪ್ಪ ನಿಮ್ ಜೊತೆ ಇರೋದು ತುಂಬಾ ಚೆನ್ನಾಗಿದೆ ಅಂದ್ರೆ, ಇಲ್ಲ ಅಮ್ಮನು ನಿನ್ನ ಚೆನ್ನಾಗಿ ನೋಡ್ಕೋತಾರೆ ಅಂತ ಹಸ್ಬೆಂಡ್ ಅಂದ್ರೆ, ಇಲ್ಲ ಅಮ್ಮನಿಗೆ ನನ್ ಕಂಡ್ರೆ ಇಷ್ಟನೇ ಇಲ್ಲ, ಯಾಕಂದ್ರೆ ನಾನ್ ದತ್ತು ತಗೊಂಡಿರೋಳಲ್ವಾ ಅದಕ್ಕೆ ಅಂದ್ರೆ, ಹೇ ಹಾಗೇನಿಲ್ಲ, ನೀನು ಮ್ಯಾಕ್ಸ್ ಡ್ಯಾನಿ ತರಾನೇ ನಮ್ಗೆ, ನೀನೇನಾದ್ರೂ ಅಮ್ಮನಿಗೆ ಇಷ್ಟ ಆಗೋ ತರ ಏನಾದ್ರೂ ಮಾಡು, ಸೊ ಅವ್ರಿಗೂ ಇಂಪ್ರೆಸ್ ಆಗುತ್ತೆ ಅಂತ ಹಸ್ಬೆಂಡ್ ಅಂದ್ರೆ. ಹಾಗೆ ಹೀರೋಯಿನ್ ಮನೆಗೆ ಬಂದ್ರೆ, ಅಮ್ಮ ನಿಮ್ಗೊಂದು ಸರ್ಪ್ರೈಸ್ ಅಂತ ಹೀರೋಯಿನ್ ತುಂಬಾ ಇಷ್ಟಪಟ್ಟು ಆ ಮಗುವಿನ ಬೂದಿಯಿಂದ ಬೆಳೆಸಿರೋ ಆ ರೋಸ್ ನ ಕಿತ್ಕೊಂಡ್ ಬಂದ್ ಕೊಡ್ತಾಳೆ. ಬೇಕು ಅಂತಾನೆ ಆ ಸೈಕ್ ಹುಡುಗಿ ಈ ತರ ಮಾಡಿದ್ರೆ ಹೀರೋಯಿನ್ ಗಂತೂ ಕೋಪದ ಉಚ್ಚಕ್ಕೆ ಹೋಗ್ಬಿಡ್ತಾಳೆ. ಆಗ ಆ ಎಸ್ತರ್ ಕೈಯಿಂದ ಜೋರಾಗಿ ಕೊಡೆ ಅದನ್ನ ಅಂತ ಕಿತ್ಕೊಂಡಿದ ತಕ್ಷಣ, ಅಯ್ಯೋ ನನ್ ಕೈ ಅಂತ ಎಸ್ತರ್ ಅಲ್ಲಿಂದ ಓಡ್ಬಿಡ್ತಾಳೆ. ಆಗ ಹಸ್ಬೆಂಡ್ ಮಧ್ಯ ಬಂದು ಇಬ್ಬರನ್ನು ಸಮಾಧಾನ ಪಡಿಸ್ತಾನೆ. ಆದ್ರೆ ಅವಳು ಬೇಕು ಅಂತಾನೆ ಈ ತರ ಮಾಡ್ತಾವಳಂತ ಹೀರೋಯಿನ್ ಎಷ್ಟೇ ಹೇಳಿದ್ರು ಆ ಸುಮಾರಿನ ಕುಮಾರ್ಗೆ ಅರ್ಥನೇ ಆಗ್ತಾ ಇಲ್ಲ. ನೆಕ್ಸ್ಟ್ ಆ ಎಸ್ತರ್ ಹಸ್ಬೆಂಡ್ ನ ಗ್ಯಾರೇಜ್ ಹೋಗಿ ಅವಳ ಕೈನ ಅವಳೇ ಬ್ರೇಕ್ ಮಾಡ್ಕೊಂತಾಳೆ. ಅದಲ್ದೆ ಹಸ್ಬೆಂಡ್ ನ ಕರೆದು, ಅಮ್ಮ ಎಳ್ದಿದ್ರಿಂದ ನನ್ ಕೈ ಹೊಡೆದೋಯ್ತು ಅಂತಾಳೆ. ನೆಕ್ಸ್ಟ್ ಹಸ್ಬೆಂಡ್ ಅವಳನ್ನ ಕರ್ಕೊಂಡು ಹಾಸ್ಪಿಟಲ್ ಗೆ ಹೋಗ್ತಾರೆ. ಅಲ್ಲಿಂದ ಬಂದು ಅವರ ರೂಮ್ ನಲ್ಲೇ ಮಲಗಿಸಿರ್ತಾರೆ. ಹೀರೋಯಿನ್ ಆ ರೂಮ್ ಗೆ ಹೋದ್ರೆ ಹಸ್ಬೆಂಡ್, ಬೇಡ ನೀನು ಅಲ್ಲೇ ಮಲಕ್ಕೋ, ಅವಳು ತುಂಬಾ ಹೆದರಿದ್ದಾಳೆ, ನಾನು ಇರ್ತೀನಿ ಅಂತಾನೆ. ಇದರಿಂದ ಗಂಡದ ಹೀರೋಯಿನ್ ಆಲ್ಕೋಹಾಲ್ ನ ಕುಡಿಲೇಬೇಕು ಅಂತ ಅಂಗಡಿಗೆ ಹೋಗಿ ವೈನ್ ತಗೊಂಡು ಬರ್ತಾರೆ. ಬಿಕಾಸ್ ಇವರು ಫಸ್ಟ್ ಆಲ್ಕೋಹಾಲಿಕ್ ಆಗಿದ್ರು, ಬಟ್ ಇವಾಗ ಬಿಟ್ಟಿರ್ತಾರೆ. ಆದ್ರೂ ಈಗ್ಲೂ ಅವಳಿಗೆ ಕುಡಿಯೋಕೆ ಆಗಲ್ಲ, ದೇರ್ ಫೋರ್ ಆ ವೈನ್ ಅಲ್ಲೇ ಚೆಲ್ತಾರೆ. ನೆಕ್ಸ್ಟ್ ಡೇ ಸ್ಕೂಲ್ಗೆ ಮಕ್ಕಳನ್ನ ಕರ್ಕೊಂಡೋದಾಗ ಡ್ಯಾನಿ ಫಸ್ಟ್ ಇಳಿದು ಹೋಗ್ಬೇಕಾದ್ರೆ ಅವನ ಬ್ಯಾಗ್ ಇಂದ ಬುಕ್ ಬಿದ್ದೋಗುತ್ತೆ. ಅದನ್ನ ಎತ್ಕೊಡೋಣ ಅಂತ ಹೀರೋಯಿನ್ ಕೆಳಗಿಳಿದು ಹೋದ್ರೆ ಈ ಕಡೆ ಕಾರ್ ನಲ್ಲಿದ್ದ ಆ ಸೈಕ್ ಹುಡುಗಿ ಮ್ಯಾಕ್ಸ್ ಕಾರ್ ನಲ್ಲಿ ಇದ್ರೂನು ಆ ಕಾರ್ ನ ಹ್ಯಾಂಡ್ ಬ್ರೇಕ್ ನ ತೆಗಿತಾಳೆ. ಸೊ ಕಾರ್ ಬ್ಯಾಕ್ವರ್ಡ್ ಮೂವ್ ಆಗುತ್ತೆ. ಆಗ ಒಳಗಿದ್ದ ಮ್ಯಾಕ್ಸ್ ಕಿರ್ಚ್ತಾಳೆ, ಬಟ್ ಕಾರ್ ಹೋಗಿ ಒಂದು ಉಬ್ಬದಲ್ಲಿ ನಿಲ್ಲೋದ್ರಿಂದ ಏನೂ ಆಗಲ್ಲ. ನೆಕ್ಸ್ಟ್ ಹೀರೋಯಿನ್ ಹಾಗೆ ಮನೆಗೆ ಬಂದ್ರೆ ಹಸ್ಬೆಂಡ್ ಆ ಡಾಕ್ಟರ್ ನ ಮನೆಗೆ ಕರ್ಕೊ ಬಂದಿರ್ತಾರೆ. ಈಗ ಏನ್ ಹೇಳ್ತಾವ್ರೆ ಅಂದ್ರೆ, ಮೊದಲೇ ಫುಲ್ ಆಲ್ಕೋಹಾಲಿಕ್ ಆಗಿದ್ಲು, ಬಟ್ ಬಿಟ್ಟಿದ್ಲು, ಮತ್ತೆ ಈಗ ಸ್ಟಾರ್ಟ್ ಮಾಡೋಳೆ ಅಂತ ಆ ಖಾಲಿ ವೈನ್ ಬಾಟಲ್ ನ ತೋರಿಸ್ತಾನೆ. ನೀನು ಮತ್ತೆ ಕುಡಿದಿದ್ದೀಯಾ, ಅದಕ್ಕೆ ನೀನು ಹ್ಯಾಂಡ್ ಬ್ರೇಕ್ ಹಾಕೋದನ್ನ ಮರ್ತಿದ್ದೀಯಾ, ಅದಕ್ಕಾಗಿ ಹೀಗಾಗಿದೆ ಅಂತ ಹಸ್ಬೆಂಡ್ ಅಂದ್ರೆ, ನಾನೇನ್ ಕುಡಿಲಿಲ್ಲ, ಯಾಕೆ ನೀವು ನನ್ನ ನಂಬ್ತಾ ಇಲ್ಲ ಅಂತ ಫುಲ್ ಬೇಜಾರಲ್ಲಿ ಹೀರೋಯಿನ್ ಕೇಳಿದ್ರೆ ಹಸ್ಬೆಂಡ್ ಕೇಳ್ತಾ ಇಲ್ಲ, ಇಲ್ಲ ನಿನ್ನ ಒಂದ್ ವಾರ ಅಡ್ಮಿಟ್ ಮಾಡ್ತೀನಿ, ಮಕ್ಕಳನ್ನ ನಾನೇ ನೋಡ್ಕೊಂತೀನಿ ಅಂತಾನೆ. ಬಟ್ ಇದನ್ನೆಲ್ಲ ನೋಡಿ ಮ್ಯಾಕ್ಸ್ ಅಳ್ತಾ ಇದ್ರೆ ಹಿಂದೆಯಿಂದ ಬಂದ ಎಸ್ತರ್, ಏನಾದ್ರೂ ನೀನ್ ಹೇಳಿದ್ರೆ ನಿಮ್ಮ ಅಪ್ಪ ಅಮ್ಮನ ಇಬ್ಬರನ್ನೂ ಕೊಲೆ ಮಾಡ್ತೀನಿ ಅಂತ ಹೆದರ್ಸ್ತಾವಳೆ. ಅವತ್ ನೈಟ್ ಡ್ಯಾನಿ ಮ್ಯಾಕ್ಸ್ ಒಬ್ಳೆ ಇರ್ಬೇಕಾದ್ರೆ ಹೋಗಿ ಕೇಳ್ತಾನೆ, ನಿಜ ಹೇಳು ಅಲ್ಲೇನ್ ನಡೀತು ಅಂತ ಕೇಳಿದ್ರೆ ಮ್ಯಾಕ್ಸ್ ಆ ಎಸ್ತರ್ ಮಾಡಿದ್ನೆಲ್ಲ ಡ್ರಾಯಿಂಗ್ ಆಗಿ ಬರ್ದವಳೆ, ಅದನ್ನ ತೋರಿಸಿದ್ರೆ ಆಗ ಡ್ಯಾನಿ ನೋಡಿ ಇದನ್ನೆಲ್ಲ ಯಾಕೆ ನೀನು ಅಪ್ಪ ಅಮ್ಮಂಗೆ ಹೇಳಿಲ್ಲ ಅಂತ ಮಾತಾಡ್ತಾ ಇರೋದನ್ನ ಆ ಎಸ್ತರ್ ಮರೆಯಲ್ಲಿ ನಿಂತು ನೋಡ್ತಾ ಇರ್ತಾಳೆ. ನೆಕ್ಸ್ಟ್ ನೈಟ್ ಮ್ಯಾಕ್ಸ್ ಮಲಗಿರ್ಬೇಕಾದ್ರೆ ಮ್ಯಾಕ್ಸ್ ನ ನೋಡೋಣ ಅಂತ ಹೀರೋಯಿನ್ ಬಂದ್ರೆ ಅಲ್ಲಿ ಎಸ್ತರ್ ಒಳ್ಳೆ ಕಲ್ಲು ಗುಂಡಂಗ್ ನಿಂತಾಳೆ. ಆಗ ನಾನೇ ಹಸ್ಬೆಂಡ್ ಗೆ ಆ ವೈನ್ ಬಾಟಲ್ ತಗೊಂಡೋಗಿ ಕೊಟ್ಟಿದ್ದಾಗಿ, ಅದಲ್ಲದೆ ಇವರು ಒಂದು ಸಾರಿ ಕುಡಿದಿದ್ರಿಂದ ಪಕ್ಕದ ಲೇಕ್ ನಲ್ಲಿ ಡ್ಯಾನಿ ಆಡ್ಬೇಕಾದ್ರೆ ಮುಳುಗುವ ಪ್ರಮೇಯವಾಗಿ ಆಗ ಅವರ ಹಸ್ಬೆಂಡ್ ಬಂದು ಕಾಪಾಡಿರ್ತಾರೆ. ಸೊ ಆಗ್ಲಿಂದ ಇವರು ಕುಡಿಯೋದನ್ನ ಬಿಟ್ಟಿರ್ತಾರೆ. ಇದನ್ನ ಒಂದು ಅಸ್ತ್ರವಾಗಿ ಇವಳು ಬಳಸೋಳೆ. ಇದೆಲ್ಲ ನಿನ್ಗೆ ಹೇಗ್ ಗೊತ್ತು ಅಂತ ಹೀರೋಯಿನ್ ಕೇಳಿದ್ರೆ, ನಿಮ್ಮ ಡೈರಿನ ಫುಲ್ ಆಗಿ ಓದಿದ್ದೀನಿ ಅಂತಾಳೆ. ಇನ್ನೊಂದೇನಂದ್ರೆ ಅವರು ನೋವಿನಲ್ಲಿ ಬರೆದ ಕ್ಷಣಗಳನ್ನು ಆ ಮಾತುಗಳನ್ನೆಲ್ಲ ಕಾಮಿಡಿಯಾಗಿ ಹೇಳಿ ಕಿಂಡಲ್ ಮಾಡ್ತಾವಳೆ, ಇವ್ರನ್ನ ಎದುರಿಸ್ತಾವಳೆ, ನಿನ್ನ ಕೈಲಿ ಏನು ಮಾಡಕ್ಕಾಗಲ್ಲ ಅಂತ. ನೆಕ್ಸ್ಟ್ ಡೇ ಹೀರೋಯಿನ್ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಮತ್ತೆ ಅನಾಥಾಶ್ರಮಕ್ಕೆ ಕಾಲ್ ಮಾಡ್ತಾರೆ. ಅಲ್ಲಿ ನೋಡಿದ್ರೆ ಅವರಿಗೆ ಎಸ್ತರ್ ಬಗ್ಗೆ ಡೀಟೇಲ್ಸ್ ಏನು ಗೊತ್ತಿಲ್ಲ ಅಂತಾರೆ. ಬೇರೆ ಏನ್ ಮಾಡೋದು ಅಂತ ಯೋಚಿಸ್ತಾ ಅವಳ ರೂಮ್ ನ ಚೆಕ್ ಮಾಡ್ತಾರೆ. ಆಗ ಅವ್ರಿಗೆ ಆ ಬೈಬಲ್ ಸಿಗುತ್ತೆ. ಅದ್ರಲ್ಲಂತ ಏನು ವಿಷಯ ಸಿಗಲ್ಲ, ಬಟ್ ಆ ಬೈಬಲ್ ಮೇಲೆ ಒಂದು ಇನ್ಸ್ಟಿಟ್ಯೂಷನ್ ಹೆಸರಿರುತ್ತೆ. ಸೊ ಆ ಇನ್ಸ್ಟಿಟ್ಯೂಷನ್ ನ ಅಪ್ರೋಚ್ ಮಾಡಿದ್ರೆ ಅದೊಂದು ರಷ್ಯನ್ ಇನ್ಸ್ಟಿಟ್ಯೂಷನ್. ಈ ತರ ನಿಮ್ಮಲ್ಲಿ ಎಸ್ತರ್ ಅನ್ನೋ ಹುಡುಗಿಯ ಡೀಟೇಲ್ಸ್ ಇದೆಯಾ ಅಂದ್ರೆ, ಅವರು ಆ ಹೆಸರಲ್ಲಿ ನಮ್ಮಲ್ಲಿ ಹುಡುಗಿರಿಲ್ಲ, ಸೊ ಫೋಟೋ ಏನಾದ್ರು ಕಳ್ಸಿದ್ರೆ ಅದನ್ನ ನೋಡಿ ಹೇಳ್ತೀವಿ ಅಂತಾರೆ. ಅವರು ಆ ಫೋಟೋನ ಕಳ್ಸೋ ಬರ್ದಲ್ಲಿದ್ರೆ ಇಲ್ಲಿ ನಮ್ಮ ಡ್ಯಾನಿ ಆ ಟ್ರೀ ಹೌಸ್ ನಲ್ಲಿ ಏನೋ ಇದೆ ಅಂತ ಅಲ್ಲಿಗೋಗಿ ನೋಡ್ತಾ ಇದ್ರೆ ಅಲ್ಲಿಗೂ ಆ ಎಸ್ತರ್ ಬಂದು ಎದ್ದ ಎವಿಡೆನ್ಸ್ ಮೇಲೆಲ್ಲ ಪೆಟ್ರೋಲ್ ಹಾಕಿ ಅದರ ಜೊತೆ ಅವನನ್ನು ಒಳಗೆ ಕೂಡಿ ಹಾಕಿ ಬೆಂಕಿ ಹಚ್ಚಿ ಹೊರಗೆ ಬಂದು ಅವನ ಪರದಾಟನ ನೋಡಿ ವಿಕೃತವಾಗಿ ಆನಂದ ಪಡ್ತಾವಳೆ. ಇದನ್ನೆಲ್ಲ ನೋಡಿದ ನಮಗೆ ನೋಡಕ್ಕೊಳ್ಳೆ ಬೆಬ್ಬಿ ತರ ಎತ್ಕೊಂಡು ಇವಳು ಆಲೋಚನೆಗಳೆಲ್ಲ ಬರ್ಬರವಾಗಿದೆಯೇ ಅನ್ಸುತ್ತೆ. ಅವನು ಕೂಡ ಹಾಗೆ ಹೀಗೋ ಮ್ಯಾನೇಜ್ ಮಾಡಿ ಅಲ್ಲಿಂದ ಕೆಳಗೆ ಬಿದ್ರೆ ಫುಲ್ ಏಟಾಗೋಗುತ್ತೆ. ಆದ್ರೂ ಸುಮ್ಮನೆ ಇರದ ಈ ಸೈಕೋ ರಾಣಿ ಅಲ್ಲಿದ್ದ ಕಲ್ಲು ತಗೊಂಡು ಅವನ್ನ ಸಾಯಿಸೋ
ಬಿಡಿಸೋಕೆ ನೋಡಿದ್ರೆ ಆಗ ಮ್ಯಾಕ್ಸ್ ಬಂದು ಇವಳನ್ನ ಸೈಡ್ ಗೆ ತಳ್ಬಿಡ್ತಾಳೆ. ಅಷ್ಟೊತ್ತಿಗೆ ಅಲ್ಲಿಗೆ ಬಂದ ಹೀರೋಯಿನ್ ಏನ್ ನಡೀತಾ ಐತೆ ಅಂತ ತಿಳಿದೇನೆ ಅವನ್ನ ಕಾಪಾಡಿ ಹಾಸ್ಪಿಟಲ್ ಗೆ ಸೇರಿಸ್ತಾಳೆ. ICU ನಲ್ಲಿ ಮಗ ಇರೋದ್ ನೋಡಿ ಬೇಜಾರಾದ ಹೀರೋಯಿನ್ ಪರಿಯಾಗಿ ಹೇಳ್ತಾಳೆ, ಈ ಹುಡುಗಿನೇ ಇದಕ್ಕೆಲ್ಲ ಕಾರಣ ಅಂತ. ಕೇಳ್ಕೊಂಡ್ರು ಹಸ್ಬೆಂಡ್ ನಂಬ್ತಾ ಇಲ್ಲ, ಇವಳನ್ನ ಮನಸ್ಸು ಸರಿ ಇಲ್ಲ ಅನ್ಕೊಂತಾರೆ. ಅಲ್ಲಿ ನೋಡಿದ್ರೆ ತುಂಬಾ ಕ್ಯೂಟ್ ಆಗಿ ಎಸ್ತರ್ ಆ ಅಜ್ಜಿ ಹತ್ರ ಕ್ಯಾಶ್ ತಗೊಂಡು ಚಾಕ್ಲೇಟ್ ತಗೊಂತೀನಿ ಅಂತ ಹೋಗ್ತಾಳೆ. ಇದನ್ನ ಡೌಟ್ ಪಟ್ಟ ಮ್ಯಾಕ್ಸ್ ಅವಳ ಹಿಂದೆ ಹೋಗಿ ನೋಡಿದ್ರೆ ICU ಒಳಗೆ ಹೋಗಿ ಡ್ಯಾನಿ ಆಕ್ಸಿಜನ್ ಮಾರ್ಕ್ಸ್ ನೆಲ್ಲ ಕಿತ್ತಾಕ್ತಾವಳೆ. ಆಗ ಮ್ಯಾಕ್ಸ್ ಓಡ್ ಬಂದು ಡಾಕ್ಟರ್ ಗೆ ಸೈನ್ ಮಾಡಿ ಪ್ರಾಬ್ಲಮ್ ಇದೆ ಅಂದ್ರೆ ಅವರೆಲ್ಲ ಹೋಗಿ ಮತ್ತೆ ಕಾಪಾಡ್ತಾರೆ. ಇದನ್ನ ನೋಡಿದ ಇನ್ನೂ ಬೇಜಾರಾದ ಹೀರೋಯಿನ್ ಹೋಗಿ ಕೆನ್ನೆಗೆ ಪಳಾರ್ ಅಂತ ಎಸ್ತರ್ಗೆ ಹೊಡೆದ್ರೆ ಯಾಕೆ ನಮ್ಮನ್ನ ಹಾಳು ಮಾಡ್ತಾ ಇದೀಯಾ ಅಂತ ಕೇಳ್ತಾರೆ. ಹೀರೋಯಿನ್ ನ ವೈಲೆಂಟ್ ಬಿಹೇವಿಯರ್ ನೋಡಿದ ಅಲ್ಲಿರೋರೆಲ್ಲ ಹೀರೋಯಿನ್ ಗೆ ಇಂಜೆಕ್ಷನ್ ಕೊಟ್ಟು ಪ್ರಜ್ಞೆ ತಪ್ಪಿಸ್ತಾರೆ. ಸೇಮ್ ಟೈಮ್ ನಲ್ಲಿ ಅವರ ಮೊಬೈಲ್ ಗೆ ಆ ಡೀಟೇಲ್ಸ್ ನ ವಿಷಯವಾಗಿ ರಷ್ಯಾದಿಂದ ಕಾಲ್ ಬರುತ್ತೆ. ಬಟ್ ಇವರು ಅಟೆಂಡ್ ಮಾಡಕ್ ಆಗ್ತಾ ಇಲ್ಲ. ಆ ಕಡೆ ನೋಡಿದ್ರೆ ಮ್ಯಾಕ್ಸ್ ನ ಮಲಗಿಸಿ ಮನೆಯಲ್ಲಿ ಹಸ್ಬೆಂಡ್ ಕೆಳಗಿದ್ರೆ ಈ ಸೈಕೋ ಗುಟ್ಟಿದ ಸ್ನೇಕ್ ನಂಗ್ ಅವಳಲ್ಲ, ಅವಳು ಶಾರ್ಟ್ ಡ್ರೆಸ್ ನೆಲ್ಲ ಹಾಕೊಂಡು ಬಂದು ಹಸ್ಬೆಂಡ್ ಪಕ್ಕದಲ್ಲಿ ಕುತ್ಕೊಂಡು ಅವರನ್ನೇ ಸೆಡ್ಯೂಸ್ ಮಾಡಕ್ ನೋಡ್ತಾವಳೆ. ಇದನ್ನ ನೋಡಿ ಬೇಜಾರಾದ ಹಸ್ಬೆಂಡ್, ನಿಜ ನಿನ್ನ ಬಿಹೇವಿಯರೇ ಸರಿ ಇಲ್ಲ, ನಾಳೆನೆ ಆ ಅನಾಥಾಶ್ರಮದವ್ರನ್ನ ಕರಿತೀನಿ, ಮೊದ್ಲು ಒಳಗೋಗಿ ಮಲ್ಕೋ ಅಂತ ತುಂಬಾ ಸಿಟ್ಟಲ್ಲಿ ಹೇಳಿದ್ರೆ ಅವಳದು ವರ್ಕೌಟ್ ಆಗ್ಲಿಲ್ಲ ಅನ್ನೋ ಕೋಪದಲ್ಲಿ ಅವಳೋದ್ರೆ ಈ ಕಡೆ ಹೀರೋಯಿನ್ ಹಾಸ್ಪಿಟಲ್ ನಲ್ಲಿ ಎಚ್ಚರ ಆಗ್ತಾಳೆ. ಆಗ ಮತ್ತೆ ಕಾಲ್ ಬರುತ್ತೆ. ಆ ಕಡೆ ಡಾಕ್ಟರ್ ಕೇಳ್ತಾರೆ, ನೀವು ಫೋಟೋ ಕಳಿಸಿದ್ದ ಹುಡುಗಿ ಅಲ್ಲೇ ನಿಮ್ಮ ಪಕ್ಕದಲ್ಲಿದ್ದಾಳ ಅಂತ. ಅಂದ್ರೆ ಹೀರೋಯಿನ್, ಇಲ್ಲ ನನ್ನ ಹಸ್ಬೆಂಡ್ ನ ಜೊತೆ ಮನೇಲಿದ್ದಾಳೆ ಅಂತಾಳೆ. ಮೊದಲು ನಿಮ್ಮ ಹಸ್ಬೆಂಡ್ ನ ಮನೆಯಿಂದ ಹೊರಗೆ ಬರೋದಕ್ಕೆ ಹೇಳಿ, ಅವಳಿಂದ ಎಷ್ಟು ದೂರ ಇರ್ತಿರೋ ಅಷ್ಟು ಒಳ್ಳೇದು. ಬಿಕಾಸ್ ಅವಳೊಬ್ಳು ಭಯಾನಕ ಸೈಕೋ. ಯಾಕಂದ್ರೆ ಅವಳನ್ನ ನೋಡಿ ನೀವು ಚಿಕ್ಕ ಹುಡುಗಿ ಅನ್ಕೊಂಡಿರ್ತೀರ, ಬಟ್ ಅವಳೊಬ್ಳು ಹೆಂಗ್ಸು ಅಂತಂದ್ರೆ, ಅಯ್ಯೋ ಡಾಕ್ಟ್ರೆ ನೀವು ತಪ್ಪು ತಿಳ್ಕೊಂಡಿದ್ದೀರಾ, ನಾನು ಕಳಿಸಿದ್ದು 9 ವರ್ಷದ ಹುಡುಗಿಯ ಫೋಟೋ, ನೀವು ಕನ್ಫ್ಯೂಸ್ ಆಗಿದ್ದೀರಾ ಅಂದ್ರೆ ಅದೇನಿಲ್ಲ, ಅವಳಿಗೆ ಒಂದು ವ್ಯತ್ಯಾಸವಾದ ಜೆನೆಟಿಕ್ ಡಿಸಾರ್ಡರ್ ಇದೆ, ಅದ್ರಿಂದ ನೋಡೋಕೆ ಚಿಕ್ಕ ಹುಡುಗಿ ತರ ಕಾಣಿಸ್ತಾಳೆ. ಆಕ್ಚುಲಿ ಅವಳಿಗೆ 30 ವರ್ಷ ಅಂತ ಹೇಳ್ತಾ ಇದ್ರೆ ಹಂಗೆ ಮೇಕಪ್ ನೆಲ್ಲ ಅಳಿಸಿ ಒಳ್ಳೆ ವಿಕಾರವಾಗಿ ನಡ್ಕೊಂತಾಳೆ ಎಸ್ತರ್. ಅದನ್ನ ನೋಡಿ ನಾವೇ ಶಾಕ್ ಆಗ್ಬೇಕು. ಆ ಕಡೆ ಏನ್ ಹೇಳ್ತಾ ಇದ್ರ ನೀವು ಅಂತ ಹೀರೋಯಿನ್ ಅಂದ್ರೆ, ಅವಳ ಕತ್ತು ಕೈ ನೀವು ನೋಡಿಲ್ವಾ ಅಂತ ಡಾಕ್ಟರ್ ಅಂದ್ರೆ, ಇಲ್ಲ ಅವಳು ಯಾವಾಗ್ಲೂ ಬ್ಯಾಂಡ್ ಹಾಕಿರ್ತಾಳೆ. ಸೊ ಓಹೋ, ಯಾಕಂದ್ರೆ ಅವಳ ಕೈಗೂ ಕತ್ತಿಗೂ ಚೈನ್ ಹಾಕಿ ಬಂಧಿಸಿದ್ವಿ, ಅಷ್ಟು ವೈಲೆಂಟ್ ಪೇಷಂಟ್ ಅವಳು. ಇದುವರೆಗೂ 7 ಜನನ ಸಾಯಿಸವಳೆ. ಅದಲ್ಲದೆ ಸ್ವಲ್ಪ ವರ್ಷಗಳ ಮುಂಚೆ ಒಂದು ಫ್ಯಾಮಿಲಿ ಇವಳನ್ನ ದತ್ತು ತಗೊಂಡವ್ರೆ. ಅಲ್ಲಿ ಹಸ್ಬೆಂಡ್ ನ ಸಡ್ಯೂಸ್ ಮಾಡಕ್ಕೆ ನೋಡೋಳೆ. ಅವರು ಒಪ್ಪದಿದ್ದಾಗ ಅವರ ಫ್ಯಾಮಿಲಿನೇ ಸಾಯಿಸಿ ಸುಟ್ಟಾಕೋಳೆ. ಆಗ್ಲಿಂದ ಹುಡುಕ್ತಾ ಇದ್ದೀವಿ ಅಂತ ಡಾಕ್ಟರ್ ಹೇಳಿದ್ದೆ ತಡ. ಎದ್ನೋ ಬಿದ್ನೋ ಅಂತ ಹೀರೋಯಿನ್ ಮನೆಗೆ ಓಡ್ತಾಳೆ. ಅದ್ರ ಮಧ್ಯದಲ್ಲೇ ಹಸ್ಬೆಂಡ್ ಗೆ ಕಾಲ್ ಮಾಡ್ತಾಳೆ. ಅವರು ಫೋನ್ ತಗೊಂಡು ಮಾತಾಡೋ ಟೈಮ್ ಕರೆಕ್ಟ್ ಆಗಿ ಕರೆಂಟ್ ಹೋಗುತ್ತೆ. ಏನಾಯ್ತು ಅಂತ ನೋಡಿದ್ರೆ ಯಾರೋ ವೈರ್ನೆಲ್ಲ ಬೇಕಂತ ಕಿತ್ತಾಕಂಗವ್ರೆ. ಯಾರಿರ್ಬೋದು ಅಂತ ಹಸ್ಬೆಂಡ್ ಯೋಚಿಸ್ತಾ ಇದ್ರೆ ಹಾಗೆ ಮೇಲಿಂದ ಹಸ್ಬೆಂಡ್ ಮೇಲೆ ಜಂಪ್ ಮಾಡಿ ಎದೆಗೆ ಚುಚ್ಚಿ ಸಾಯಿಸ್ತಾಳೆ ಎಸ್ತರ್. ಅಲ್ಲಿಗೆ ಹಸ್ಬೆಂಡ್ ನ ಕತೆ ಹೋಗಯ. ಅದನ್ನ ಈ ಹುಡುಗಿ ಮ್ಯಾಕ್ಸ್ ನೋಡ್ಬಿಡ್ತಾಳೆ. ಅದನ್ನ ನೋಡಿ ಹೆದರಿ ಒಂದ್ ಕಡೆ ಹೋಗಿ ಔತ್ಕೊಂತಾಳೆ. ನೆಕ್ಸ್ಟ್ ಏನಾಯ್ತು ಅಂತ ತಿಳಿಯದ ಹೀರೋಯಿನ್ ಒಳಗೆ ಬಂದು ನೋಡಿದ್ರೆ ಹಸ್ಬೆಂಡ್ ತೀರಾಗೋರೆ. ಏನ್ ಮಾಡ್ಬೇಕು ಗೊತ್ತಿಲ್ದೆ ಅಲ್ಲಿ ಮ್ಯಾಕ್ಸ್ ಆದ್ರೂ ಇದ್ದಾಳ ಅಂತ ಹುಡುಕ್ತಾ ಇದ್ರೆ ಆ ಕಡೆಯಿಂದ ಬಂದ ಎಸ್ತರ್ ಗನ್ ತಗೊಂಡು ಹೀರೋಯಿನ್ ನ ಶೂಟ್ ಮಾಡಿದ್ರೆ ಅದು ಹೀರೋಯಿನ್ ಗೆ ಬಿದ್ದು ರಕ್ತ ಬರುತ್ತೆ. ಆದ್ರೆ ಮ್ಯಾಕ್ಸ್ ನ ಹುಡ್ಕೋಕ್ಕೋಸ್ಕರ ಎಸ್ತರ್ ಇಂದ ತಪ್ಪಿಸ್ಕೋಬೇಕು ಅಂತ ಅಲ್ಲೇ ಇದ್ದ ಕಿಟಕಿಯಿಂದ ಹೊರ ಬರ್ತಾಳೆ. ಮೇಲೆ ಬಂದು ಆ ಸೈಕೋ ನೋಡ್ತಾಳೆ, ಹೀರೋಯಿನ್ ಇರಲ್ಲ. ಸರಿ ಆ ಮ್ಯಾಕ್ಸ್ ನ ಮುಗಿಸೋಣ ಅಂತ ಬಂದ್ರೆ ಆ ಮ್ಯಾಕ್ಸ್ ಸೈಲೆಂಟ್ ಆಗಿ ಆ ಗಾರ್ಡನ್ ಒಳಗೆ ಔತಿರ್ತಾಳೆ. ಅದಲ್ಲದೆ ಮ್ಯಾಕ್ಸ್ ಔತಿರುವ ಮೇಲೇನೆ ಹೀರೋಯಿನ್ ಇರ್ತಾರೆ. ದಯ ಮಾಡಿ ಅಲ್ಲಿಂದ ಹೋಗ್ಬೇಡ ಅಂತ ಸೈಲೆಂಟ್ ಆಗಿ ಅಲ್ಲೇ ಇರು ಅಂತ ಹೀರೋಯಿನ್ ಸೈನ್ ಲ್ಯಾಂಗ್ವೇಜ್ ಅಲ್ಲೇ ಮ್ಯಾಕ್ಸ್ ಗೆ ಹೇಳ್ತಾರೆ. ಅಷ್ಟೊತ್ತಿಗೆ ಅಲ್ಲಿಗೆ ಬಂದ ಎಸ್ತರ್ ಗನ್ ಇಟ್ಕೊಂಡು ಸುಮ್ನೆ ಇರ್ದಾನೆ ಗಾರ್ಡನ್ ಮೇಲಿದ್ದ ಹೀರೋಯಿನ್ ಗೆ ಫೈರ್ ಮಾಡ್ತಾರೆ. ಅದಾದ್ಮೇಲೆ ಮ್ಯಾಕ್ಸ್ ಅನ್ನು ನೋಡ್ಬಿಡ್ತಾಳೆ. ಇನ್ನೇನು ಮ್ಯಾಕ್ಸ್ ಗೆ ಫೈರ್ ಮಾಡ್ಬೇಕು ಅಷ್ಟೊತ್ತಿಗೆ ಮೇಲಿಂದ ಗ್ಲಾಸ್ ನ ಹೊಡೆದ್ಕೊಂಡು ಹೀರೋಯಿನ್ ಎಸ್ತರ್ ಮೇಲೆ ಬೀಳ್ತಾಳೆ. ಹಂಗೆ ಎದ್ದು ಆ ಗನ್ ತಗೊಂಡು ಹೀರೋಯಿನ್ ಹತ್ರ ಇಟ್ಕೊಂಡು ಮ್ಯಾಕ್ಸ್ ನ ಎತ್ಕೊಂಡು ಆ ಮನೆಯಿಂದ ಹೊರಗೆ ಓಡ್ತಾ ಇದ್ರೆ ಅಷ್ಟೊತ್ತಿಗೆ ಪೊಲೀಸ್ನವರು ಆ ಮನೆಗೆ ಬರ್ತಾರೆ. ಅವ್ರ ಮನೆಯೆಲ್ಲ ಚೆಕ್ ಮಾಡಿದ್ರೆ ಆ ಸೈಕೋ ಎಸ್ತರ್ ಅಲ್ಲಿಲ್ಲ. ಎಲ್ಲೋದ್ಲು ಅಂದ್ರೆ ಹೀರೋಯಿನ್ ಹಿಂದೆನೆ ಬರ್ತಾವಳೆ. ಕತ್ತಿ ತಗೊಂಡು ಹಂಗೆ ಹೀರೋಯಿನ್ ಅಟ್ಯಾಕ್ ಮಾಡಕ್ ಬಂದ್ರೆ ಹೀರೋಯಿನ್ ಕೂಡ ಫೈರ್ ಮಾಡಕ್ ನೋಡ್ತಾರೆ. ಅಷ್ಟೊತ್ತಿಗೆ ಇಬ್ರು ಆ ಫ್ರೀಸ್ ಆಗಿರೋ ಲೇಕ್ ಮೇಲೆ ಬೀಳ್ತಾರೆ. ಇಬ್ರಿಗೂ ಸರಿಯಾದ ಫೈಟ್ ಆಗುತ್ತೆ. ಹೀರೋಯಿನ್ ಗೆ ಕತ್ತು
ಕತ್ತಲ್ಲಿ ಸರಿಯಾಗಿ ಏಟ್ ಮಾಡ್ತಾಳೆ ಎಸ್ತಾರ್. ಇನ್ನೇನ್ ಹೀರೋಯಿನ್ ನ ಬೇಕು ಅನ್ನೋಷ್ಟ್ರಲ್ಲಿ ಚಿಕ್ಕ ಹುಡುಗಿ ಮ್ಯಾಕ್ಸ್ ಗನ್ ತಗೊಂಡು ಸುಡೋಕ್ ಗೊತ್ತಿಲ್ದೆ ಆ ಫ್ರೀಸ್ ಆದ ಲೇಕ್ ಗೆ ಸುಡ್ತಾಳೆ. ಸೊ ಲೇಕ್ ಹೊಡೆದು ಇಬ್ರು ಫ್ರೀಸಿಂಗ್ ಪಾಯಿಂಟ್ ನೀರೊಳಗೆ ಬಿದ್ರೆ ಹಾಗೋ ಹೀಗೋ ಮಾಡಿ ಹೀರೋಯಿನ್ ಮೇಲೆ ಬರ್ತಾರೆ. ಅವರ ಕಾಲ್ ಹಿಡ್ಕೊಂಡು ಹಿಂದೆನೆ ಕತ್ತಿ ಮುಚ್ಕೊಂಡು ಕಾಪಾಡಿ ಅಮ್ಮ ಅಂತಂದ್ರೆ ನಾನೇನ್ ನಿನ್ನ ಅಮ್ಮ ಅಲ್ಲ ಅಂತ ಒಂದೇ ಕಿಕ್. ಆ ಕಿಕ್ಗೆ ಕತ್ತು ಮುರ್ಕೊಂಡು ಆ ಸೈಕೋ ನೀರೊಳಗೆ ಬೀಳ್ತಾಳೆ. ಹಾಗೆ ನಮ್ಮ ಹೀರೋಯಿನ್ ಮಗು ಕರ್ಕೊಂಡು ಹೋಗ್ತಾ ಇದ್ರೆ ಅಲ್ಲಿಗೆ ಈ ಮೂವಿನ ಮುಗಿಸ್ತಾರೆ. ಆಕ್ಚುಲಿ ನಾನ್ ಮಾಡಿರೋ ಮೂವಿಗಳಲ್ಲಿ ಇದೊಂದು ಹಾರರ್ ಫೀಲ್ ಇರೋ ಮತ್ತೆ ಇನ್ವೆಸ್ಟಿಗೇಷನ್ ಸ್ವಲ್ಪ ಇರೋ ಮೂವಿ. ಅಂಡ್ ಆಲ್ಸೋ ತುಂಬಾ ಲೇಟ್ ಆಗಿ ಈ ವಿಡಿಯೋ ಮಾಡ್ತಾ ಇದೀನಿ ಬಿಕಾಸ್ ನನಗೆ ಹುಷಾರಿಲ್ಲ. ಒನ್ಸ್ ಅಗೇನ್ ಹೇಗ್ ಮಾಡಿದೀನಿ ಅಂತ ಕಮೆಂಟ್ ಮಾಡಿ, ಸ್ವಲ್ಪ ವಾಯ್ಸ್ ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ಮೇಲೆ ಆಗಾಗಲ್ಲ, ಬೇಗ ಮೂವೀಸ್ ಬರ್ತವೆ ಅಂತ ಹೇಳ್ತಾ, ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ ಮಾರ್ರೆ. ಥ್ಯಾಂಕ್ ಯು.